ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜೂನ್ 14 ಭಾನುವಾರದಿಂದ ಜೂನ್ 20 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳುವಂಥದ್ದು. ಜೂನ್ 14 ಭಾನುವಾರ ಇದು ಕೊನೆಯ ದಿನ, ಅಧಿಕ ಮಾಸದ ಜ್ಯೇಷ್ಠ ಅಧಿಕ ಮಾಸದ ಕೊನೆಯ ದಿನ ಆಗಿರುತ್ತೆ. ಆ ಬಳಿಕ ಜ್ಯೇಷ್ಠ ಮಾಸದ ಅಧಿಕ ಮಾಸದ ಅಮಾವಾಸ್ಯೆ ನಾಳೆಯ ದಿನಕ್ಕೆ ಬರುವಂಥದ್ದು. ಹಾಗಾಗಿ ಭಾನುವಾರ ಅಲ್ಲಿ ಚತುರ್ದಶಿ ಉಪರಿ ಅಮಾವಾಸ್ಯೆನೂ ಇರದೆ, ಅಂದರೆ ಅಲ್ಲಿ ಬಹುಳ ಚತುರ್ದಶಿ, ಅಧಿಕ ಜ್ಯೇಷ್ಠ ಬಹುಳ ಚತುರ್ದಶಿ, ಜೊತೆಗೆ ಮಧ್ಯಾಹ್ನ ಕಾಲದಲ್ಲಿ ಈ ಅಮಾವಾಸ್ಯೆ ಆರಂಭ ಆಗುತ್ತೆ. ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಎಂದು ಸಹ ಕರೀತಾರೆ. ಇಂದು ರೋಹಿಣಿ ನಕ್ಷತ್ರ ಧೃತಿ ಯೋಗ ಇರುವಂಥದ್ದು. ಇಂದು ಸಾಮಾನ್ಯವಾಗಿ ಯಾವುದೇ ರೀತಿಯ ಪರಿಹಾರಾಧಿಕಾರಿಗಳಿಗೆ ಅಥವಾ ಪಿಂಡ ತರ್ಪಣಾದಿಗಳಿಗೆ, ಪಿತೃ ತರ್ಪಣಾದಿಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಧಾರ್ಮಿಕ ಆಧ್ಯಾತ್ಮಿಕದ ಕಾರ್ಯಗಳಿಗೆ ಮಾತ್ರ ಸಾಧ್ಯತೆ ಇರುವಂಥದ್ದು. ಅಥವಾ ಶಿವನ ದೇವಾಲಯ ಅಥವಾ ನಿಮ್ಮ ಕುಲದೇವರ ದೇವಾಲಯ ಅಥವಾ ಇನ್ನಿತರ ಯಾವುದೇ ರೀತಿಯ ದೇವಿ ದೇವಾಲಯಗಳಲ್ಲಿ ಇನ್ನೇನಾದರೂ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಚತುರ್ದಶಿ ಉಪರಿ, ಅಂದರೆ ಅಲ್ಲಿ ಸಾಯಂಕಾಲ ವ್ಯಾಪಿನಾಗಿ ಅಮಾವಾಸ್ಯೆನೂ ಬರುತ್ತೆ. ಹಾಗಾಗಿ ಇಂತಹ ಕಾಲದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಅಥವಾ ಯಾವುದೇ ರೀತಿಯ ಆರಂಭಗಳಿಗೆಲ್ಲ ಉತ್ತಮ ಅಲ್ಲ. ಧಾರ್ಮಿಕ ಆಧ್ಯಾತ್ಮಿಕ ಜೊತೆಗೆ ಪಿತೃಗಳಿಗೆ ಸಂಬಂಧಿತವಾದ ಕೆಲಸ ಕಾರ್ಯಗಳಿದ್ರೆ ಮಾಡುವಂಥದ್ದು ಪರಿಹಾರಾದಿಗಳನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಸಾಮಾನ್ಯ ದಿನ ಆಗಿರುತ್ತೆ. ಇನ್ನು 15ನೇ ತಾರೀಕು ಸೋಮವಾರ, ಇಂದು ಸೋಮವತಿ ಅಮಾವಾಸ್ಯೆ, ಷಡಶೀತಿ ಪುಣ್ಯಕಾಲ, ಮಿಥುನ ಸಂಕ್ರಾಂತಿ, ಜೊತೆಗೆ ಅಧಿಕ ಮಾಸವು ಮುಕ್ತಾಯಗೊಳ್ಳುವಂಥ ಅಧಿಕ ಮಾಸದ ಕೊನೆಯ ದಿನ ಅಮಾವಾಸ್ಯೆ. ಅಂದರೆ ಯಾವಾಗ ಅಧಿಕ ಮಾಸ ಅಂತ ಬರುತ್ತೆ ಅಲ್ಲಿ ಅಮಾವಾಸ್ಯೆ ಮತ್ತು ಸಂಕ್ರಮಣಗಳು, ಅಂದರೆ ಸೂರ್ಯ ಸಂಕ್ರಮಣ ಮತ್ತು ಅಮಾವಾಸ್ಯೆಗಳು ಒಂದೇ ದಿನ ಬರುವಂಥದ್ದು. ಇದು 33 ತಿಂಗಳಿಗೊಮ್ಮೆ ಈ ಥರ ಆಗುತ್ತೆ. ಚಾಂದ್ರಮಾನ ಮತ್ತು ಸೌರಮಾನದ ವ್ಯತ್ಯಾಸವನ್ನು ಸರಿದೂಗಿಸುವ ಸಲುವಾಗಿ ಅಲ್ಲಿ ಅಧಿಕ ಮಾಸ ಎಂದು ಈ ಬಾರಿ ನಮಗೆ ಜ್ಯೇಷ್ಠವು ಅಧಿಕ ಮಾಸವಾಗಿತ್ತು. ಆ ಜ್ಯೇಷ್ಠ ಅಧಿಕದ ಕೊನೆಯ ದಿನ ಆಗುತ್ತೆ. ಜೊತೆಗೆ ಸೋಮವಾರ ಅಮಾವಾಸ್ಯೆನೂ ಇದೆ, ಸಂಕ್ರಾಂತಿನೂ ಇದೆ, ಜೊತೆಗೆ ಅಲ್ಲಿ ಅಮಾವಾಸ್ಯೆ ಬಳಿಕ ಪಾಡ್ಯಮಿನೂ ಆರಂಭ ಆಗುತ್ತೆ. ಅಂದರೆ ಒಂಥರ ತ್ರಿವೇಣಿ ಸಂಗಮ, ಅಮಾವಾಸ್ಯೆ, ಸಂಕ್ರಾಂತಿ ಮತ್ತು ಪಾಡ್ಯಮಿ ಇವೆಲ್ಲವೂ ಒಂದೊಂದೇ ದಿನ ಬರುವಂಥದ್ದು. ಅಧಿಕ ಮಾಸ ಬಂದಾಗ ಈ ರೀತಿಯಲ್ಲಾಗುತ್ತೆ. ಇಲ್ಲಿ ಜ್ಯೇಷ್ಠ ಮಾಸದ ಈ ಕೊನೆಯ ದಿನವೇ ಈ ಅಧಿಕ ಜ್ಯೇಷ್ಠ ಮಾಸದ ಕೊನೆಯ ದಿನ, ಜೊತೆಗೆ ಈ ಸೌರಮಾನದಲ್ಲಿ ಮಿಥುನ ಸಂಕ್ರಾಂತಿ, ಮಿಥುನ ಮಾಸದ ಆರಂಭದ ದಿನವೂ ಆಗಿರುತ್ತೆ. ಜೊತೆಗೆ ಇದನ್ನು ಷಡಶೀತಿ ಪುಣ್ಯಕಾಲ ಅಂತ ಕರೀತಾರೆ. ಷಡಶೀತಿ ಪುಣ್ಯಕಾಲ ಎಂದು ವಿಶೇಷವಾಗಿ ಧಾರ್ಮಿಕವಾದ ದೇವಾಲಯಗಳ ಸಂದರ್ಶನ, ತೀರ್ಥಕ್ಷೇತ್ರಗಳ ಸಂದರ್ಶನ, ಸಮುದ್ರ ಸ್ನಾನ, ನದಿ ತೀರ್ಥಗಳ ಸ್ನಾನ ಮಾಡುವಂಥದ್ದು, ಅಥವಾ ಇಂಥ ಪಿತೃಗಳ ಪ್ರೀತಿರತವಾಗಿ ಪಿಂಡ ತರ್ಪಣಾದಿಗಳನ್ನು ಕೊಡುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವುಳ್ಳ ಆಚರಣೆಗಳನ್ನು ಮಾಡುವಂಥದ್ದು, ಹೋಮ ಹವನಾದಿಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಈ ದಿನದ ಮಹತ್ವ. ಹಾಗಾಗಿ ಇಂದು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಪೈತೃಕ, ಅಂದರೆ ಪಿತೃಗಳಿಗೆ ಸಂಬಂಧವಾದ ಕೆಲಸ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿದೆ. ಯಾವುದೇ ರೀತಿಯ ಆರಂಭಗಳಿಗೆ ಅಥವಾ ಇನ್ನಿತರ ಶುಭ ಸಮಾರಂಭಗಳಿಗೆ ಅಷ್ಟೇನು ಉತ್ತಮವಾಗಿಲ್ಲ. ಅಧಿಕ ಮಾಸವು ಇಂದು ಮುಕ್ತಾಯಗೊಳ್ಳುತ್ತೆ. ನಾಳೆಯಿಂದ ಮತ್ತು ಅಲ್ಲಿ ನಿಜ ಜ್ಯೇಷ್ಠ ಪ್ರಾರಂಭ ಆಗುವಂಥದ್ದು, ಅಂದರೆ ನಿಜವಾದ ಜ್ಯೇಷ್ಠ ಮಾಸ ಪ್ರಾರಂಭ ಆಗುವಂಥದ್ದು ಇರುತ್ತೆ. ಹಾಗಾಗಿ 15 ಸೋಮವಾರ, ಸೋಮವತಿ ಅಮಾವಾಸ್ಯೆ ಇದೆ, ಮಿಥುನ ಸಂಕ್ರಾಂತಿ ಇದೆ, ಷಡಶೀತಿ ಪುಣ್ಯಕಾಲ, ಅಧಿಕ ಮಾಸದ ಕೊನೆಯ ದಿನ, ಇವೆಲ್ಲವೂ ಮಹತ್ವವಾದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವುಳ್ಳದಾಗಿದೆ. ಇಂದು ನಿಮ್ಮ ಇಷ್ಟ ದೇವರ, ಕುಲದೇವರ ಅಥವಾ ಶಿವನ, ನಾರಾಯಣನ, ದೇವಿಯ ಅಥವಾ ನಿಮಗೆ ಇಷ್ಟ ಇರುವಂಥ ಯಾವುದೇ ದೈವಿ ಶಕ್ತಿಯ ಸ್ತೋತ್ರ, ಶ್ಲೋಕ, ಪಠನೆ, ಅನುಷ್ಠಾನ, ವ್ರತ, ಉಪವಾಸ ಇತ್ಯಾದಿಗಳನ್ನು ಇಂದು ಆಚರಣೆ ಮಾಡ್ಬೋದು. ಬಹಳ ಮಹತ್ವವಾದ ಧಾರ್ಮಿಕದ ದಿನ ಆಗಿರುತ್ತೆ. ಇನ್ನು 16ನೇ ತಾರೀಕು ಮಂಗಳವಾರ ನಿಜ ಜ್ಯೇಷ್ಠ ಆರಂಭ. ನಿಜ ಜ್ಯೇಷ್ಠದ ಶುಕ್ಲ ಪಾಡ್ಯಮಿ. ನಿನ್ನೆನೇ ಸಾಯಂಕಾಲ ಪಾಡ್ಯಮಿ ಇತ್ತು. ಆದರೆ ಈ ಸೂರ್ಯ ಉದಯಕ್ಕೆ ತಿಥಿಗಳ ಗಣನೆಯನ್ನು ಅನುಸರಿಸುವಂಥ ಪಂಚಾಂಗಾನುಸಾರವಾಗಿ ಇಂದು ಪಾಡ್ಯಮಿ ಉಪರಿ ಬಿದಿಗೆ ಇರುತ್ತೆ. ಪಾಡ್ಯಮಿ ಇರುತ್ತೆ, ದ್ವಿತೀಯ ತಿಥಿನೂ ಇರುತ್ತೆ. ನಿಜ ಜ್ಯೇಷ್ಠದ ಆರಂಭ, ಆರ್ದ್ರ ನಕ್ಷತ್ರ, ಗಂಡ ಯೋಗ, ಭವಕರಣ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ. ಇನ್ನು 17ನೇ ತಾರೀಕು ಬುಧವಾರ ನಿಜ ಜ್ಯೇಷ್ಠ ಶುಕ್ಲ ತದಿಗೆ ಅಥವಾ ತೃತೀಯ ತಿಥಿ, ಪುನರಸು ನಕ್ಷತ್ರ, ಧ್ರುವ ಯೋಗ, ತೈತಿಲಕರಣ ಇರುವಂಥದ್ದು. ಇಂದು ರಂಭಾವ್ರತ ಎಂಬ ವ್ರತವನ್ನು ಆಚರಣೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ಇರುತ್ತೆ. ಇನ್ನು 18ನೇ ತಾರೀಕು ಗುರುವಾರ ಜ್ಯೇಷ್ಠ ಶುಕ್ಲ ಚತುರ್ಥಿ ಅಥವಾ ಚೌತಿ ಎಂದು ವಿಶೇಷವಾಗಿ ಪುಷ್ಯ ನಕ್ಷತ್ರ, ವ್ಯಾಘಾತ ಯೋಗ, ವರ್ಣೀಕರಣ ಇರುವಂಥ ಗುರು ಪುಷ್ಯಾಮೃತ ಯೋಗ ಎಂಬೊಂದು ಯೋಗ ನಿರ್ಮಾಣ ಆಗುತ್ತೆ. ಇಂದು ಯಾವುದೇ ರೀತಿಯ ಪುಣ್ಯ ಕಾರ್ಯಗಳಿಗೆ, ದಾನ ಧರ್ಮಾದಿಗಳನ್ನು ಕೊಡಲಿಕ್ಕೆ ಅಥವಾ ಏನಾದರೂ ಸಹಿ ಒಪ್ಪಂದಗಳನ್ನು ಕೊಡುಕೊಳ್ಳುವಿಕೆ, ಇದು ಕೆಲವೊಬ್ಬರು ಚಿನ್ನಾಭರಣಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೂ ಉತ್ತಮ ದಿನ ಎಂದು ಸಹ ಪರಿಗಣಿಸುತ್ತಾರೆ. ಗುರು ಪುಷ್ಯಾಮೃತ ಯೋಗ ಎಂಬ ಇಂದು ಯೋಗ ನಿರ್ಮಾಣ ಆಗುತ್ತೆ.
ಇನ್ನು 19ನೇ ತಾರೀಕು ಜ್ಯೇಷ್ಠ ಶುಕ್ಲ ಪಂಚಮಿ ಆಶ್ಲೇಷ ನಕ್ಷತ್ರ ಇರುವಂಥದ್ದು, ಹರ್ಷಣ ಯೋಗ ಭಾವಕರಣ ಇರುವಂಥದ್ದು. ವಿಶೇಷವಾಗಿ ನಾಗರಿಗೆ ಸಂಬಂಧಪಟ್ಟ ಏನಾದರೂ ಪರಿಹಾರಾದಿಗಳನ್ನು ಮಾಡಲಿಕ್ಕೆ, ನಾಗರ ಕ್ಷೇತ್ರದಲ್ಲಿ ಏನಾದರೂ ಪೂಜೆಗಳು ಮಾಡಲಿಕ್ಕೆ ಎಂದು ಆಶ್ಲೇಷ ನಕ್ಷತ್ರ ಮತ್ತು ಪಂಚಮಿ ಒಟ್ಟೊಟ್ಟಿಗೆ ಬಂದಿದೆ. ಬಹಳಷ್ಟು ಉತ್ತಮವಾದ ಯೋಗ ಇದು. ಹಾಗಾಗಿ ಈ ಆಶ್ಲೇಷಯುಕ್ತ ಪಂಚಮಿ ಎಂದು ವಿಶೇಷವಾಗಿ ಆಶ್ಲೇಷ ಬಲಿಗಳನ್ನು ಅಥವಾ ನಾಗ ಕ್ಷೇತ್ರದ ಪರಿಹಾರಗಳನ್ನು, ನಾಗರ ಕ್ಷೇತ್ರದಲ್ಲಿ ಏನಾದ್ರು ಇನ್ನಿತರ ಯಾವುದೇ ರೀತಿಯ ಸೇವೆಗಳನ್ನು, ಪಂಚಾಮೃತ ಅಭಿಷೇಕಗಳನ್ನು, ತುಲಾಭಾರಾದಿಗಳನ್ನು ಈ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಇನ್ನಿತರ ಯಾವುದೇ ಸುಬ್ರಹ್ಮಣ್ಯ ಅಥವಾ ನಾಗರಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಇಂದು ಅನುಷ್ಠಾನ ಆಚರಣೆಗಳು ಮಾಡಲಿಕ್ಕೆ ಬಹಳ ಉತ್ತಮವಾದ ದಿನ. 19ನೇ ತಾರೀಕು ಶುಕ್ರವಾರ, ಜ್ಯೇಷ್ಠ ಶುಕ್ಲ ಪಂಚಮಿ, ಆಶ್ಲೇಷ ನಕ್ಷತ್ರ, ಹರ್ಷಣ ಯೋಗ ಭಾವಕರಣ ಅಂತ ಉತ್ತಮ ದಿನ ಆಗಿರುತ್ತೆ. ಇನ್ನು 20ನೇ ತಾರೀಕು ಶನಿವಾರ, ವಾರದ ಕೊನೆಯ ದಿನ, ಜ್ಯೇಷ್ಠ ಶುಕ್ಲ ಷಷ್ಠಿ ಅಥವಾ ಷಷ್ಠಿ ತಿಥಿ, 6ನೇ ತಿಥಿ, ಮಖ ನಕ್ಷತ್ರ, ವಜ್ರಯೋಗ ಕೌಲಕರಣ ಇರುವಂಥದ್ದು ಉತ್ತಮ ದಿನ. ಧಾರ್ಮಿಕ ಆಧ್ಯಾತ್ಮಿಕ ಮಹತ್ವದ ಜೊತೆಗೆ ಇಂದು ಒಂದು ಖಗೋಳದ ಘಟನೆ ಜರುಗುತ್ತೆ. ಕುಜನ ಒಂದು ರಾಶಿ ಪರಿವರ್ತನೆ, ಮಂಗಳ ಅಥವಾ ಕುಜನು ಇಂದು ವೃಷಭ ರಾಶಿಗೆ ಪ್ರವೇಶಿಸುವಂಥದ್ದು. ಈ ಕುಜನ ರಾಶಿ ಪರಿವರ್ತನೆಯ ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದನ್ನು ಹಲವರು ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ಆ ಕುಜನ ವೃಷಭ ಪ್ರವೇಶದ ವಿಡಿಯೋನ ವೀಕ್ಷಿಸಿ. ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಮಂಗಳನ ಪ್ರಭಾವ ಮುಂದಿನ ವೃಷಭ ಗೋಚಾರದಲ್ಲಿ ಹೇಗಿರುತ್ತೆ ಅನ್ನೋದರ ಸವಿವರವಾದ ವಿವರಣೆ ಹಾಗೂ ಪರಿಹಾರ ಮಾರ್ಗಗಳು ಅದರಲ್ಲಿ ಹೇಳಲ್ಪಟ್ಟಿವೆ. ಇದಕ್ಕೆ ಶನಿವಾರವಾಗಿರೋ ಕಾರಣ ಇಂದು ಪರಿಹಾರಾದಿಗಳಿಗೆ ಅಥವಾ ದಾನ ಧರ್ಮಾದಿಗಳಿಗೆ ಅಥವಾ ಆಂಜನೇಯ, ಅರಳಿ ಮರ ಅಥವಾ ಇನ್ನಿತರ ಯಾವುದೇ ರೀತಿಯ ನವಗ್ರಹದ ಸಂದರ್ಶನ, ಶನಿ ಮಹಾತ್ಮರ ಸಂದರ್ಶನ, ಅಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಹಾಗೂ ಶನಿ ದೋಷಾದಿಗಳನ್ನು ಕಳೆದುಕೊಳ್ಳಲಿಕ್ಕೆ ಉತ್ತಮವಾದ ಅವಕಾಶ ಎಂದು ಶನಿವಾರ ಇರುತ್ತೆ. ಹಾಗಾಗಿ ಇವೆಲ್ಲವೂ ಈ ವಾರದ ಒಂದು ವೈಶಿಷ್ಟ್ಯ. ಈ ವಾರದಲ್ಲಿ ಅಲ್ಲಿ ನಿಜ ಜ್ಯೇಷ್ಠ ಆರಂಭ ಆಗುವಂಥ ಒಂದು ಗಳಿಗೆ ಅಧಿಕ ಮಾಸ ಮುಕ್ತಾಯ ಆಗುವಂಥದ್ದು, ಜೊತೆಗೆ ಮಿಥುನ ಸಂಕ್ರಾಂತಿಯಿಂದ ಮಿಥುನ ಮಾಸ ಆರಂಭ ಆಗುವಂಥದ್ದು, ಅದೇ ರೀತಿ ಮಂಗಳನ ಒಂದು ರಾಶಿ ಪರಿವರ್ತನೆ ಬಂತಹ ಮಹತ್ವದ ಘಟನೆಗಳು ಜರುಗುತ್ತವೆ. ಜೊತೆಗೆ ಅತ್ಯಂತ ಮಹತ್ವ ಅಂದರೆ 19ನೇ ತಾರೀಕು ಶುಕ್ರವಾರ ಪಂಚಮಿ ಆಶ್ಲೇಷಯುಕ್ತವಾಗಿ ಬಂದಿರೋ ಕಾರಣ ಯಾರಿಗೂ ಈ ಸರ್ಪದೋಷ, ರಾಹುದೋಷ, ನಾಗದೋಷ ಅಥವಾ ನಾಗಶಾಪ ಇತ್ಯಾದಿಗಳೆಲ್ಲ ಇಂದು ಅದನ್ನು ಕಳೆದುಕೊಳ್ಳಲಿಕ್ಕೆ ಇಂದು ಪಂಚಮಿಯುಕ್ತವಾದ 19ನೇ ತಾರೀಕು ಶುಕ್ರವಾರ ಆಶ್ಲೇಷ ನಕ್ಷತ್ರದ ಆಶ್ಲೇಷ ಬಲಿ ಇತ್ಯಾದಿಗಳನ್ನು ಮಾಡಿಕೊಳ್ಬೋದಾಗಿದೆ. ಈ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಂಡಾಗಿದೆ. ಇನ್ನು ನಾವು ಗಮನಿಸುವಂಥದ್ದು ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿಗೆ ಈ ವಾರದ ಆರಂಭದ ದಿನ ಬಹಳ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ ಸೋಮವಾರ ನಿಮಗೆ ಅದ್ಭುತವಾಗಿ ಚಂದ್ರ ಅನುಕೂಲ ಇರುವಂಥದ್ದು, ವಿಶೇಷವಾಗಿ ಶುಕ್ರ ಅನುಕೂಲ ಇರುವಂಥದ್ದು. ಜೊತೆಗೆ ನಿಮಗೆ 15ನೇ ತಾರೀಕಿನಿಂದ ಅಂದರೆ ಆರಂಭದಿಂದಲೇ ನಿಮಗೆ ವಿಶೇಷವಾಗಿ ಅಲ್ಲಿ ರವಿಯ ಪರಿವರ್ತನೆ ಆದಾಗ ರವಿಯ ಬಲ ನಿಮಗೆ ಈ ವಾರದಿಂದ ಬರುತ್ತೆ. ಹಾಗಾಗಿ ಅದ್ಭುತವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಸಾಡೆ ಸಾತಿಯ ಪರಮಚಕ್ರದಲ್ಲಿ ಇದ್ದರೂ ಸಹಿತ ಮಧ್ಯೆ ಇಂಥ ಸೂರ್ಯ, ಚಂದ್ರ, ಶುಕ್ರ, ಬುಧ ಮುಂತಾದ ಗ್ರಹಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಹಾಗಾಗಿ ಯಾರೋ ಈ ಸಾಡೆ ಸಾತಿಯ ಬಗ್ಗೆ ನಿರಾಶೆ ಆಗಬೇಕಲ್ಲದ ಜಿಗುಪ್ಸೆ ಹೊಂದಬೇಕಾಗಿಲ್ಲ. ಇತರ ಗ್ರಹಗಳಿಂದ ನಾವು ಸಿಗುವಂಥ ಉತ್ತಮ ಫಲ ಮೇಷರಾಶಿಯವರಿಗೆ ಆರಂಭದಲ್ಲೇ ಸಿಗ್ತಾಯಿದೆ. ಭಾನುವಾರ ಸೋಮವಾರ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಿದ್ರೆ, ಸಹಿ ಒಪ್ಪಂದಗಳಿದ್ರೆ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸಗಳಿದ್ರೆ, ಯಾವುದು ಭೇಟಿ ಆಗೋದಿದ್ರೆ, ಆರಂಭ ಮಾಡೋದಿದ್ರೆ ಎಂದು ಮಾಡ್ಬೋದು. ಭಾನುವಾರ ಸೋಮವಾರ 15-16ರಲ್ಲಿ ಅದ್ಭುತವಾದ ಉತ್ತಮ ಫಲ ಇದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳೆಲ್ಲ ಇರ್ತವೆ. ಅಂದರೆ ಮಂಗಳವಾರನೂ ನಿಮಗೆ ಬಹಳ ಉತ್ತಮ ಫಲ. 15-16ರಲ್ಲೂ ಇನ್ನಷ್ಟು ನಿಮಗೆ ಅಲ್ಲಿ 15-16 ಸೋಮವಾರ ಮಂಗಳವಾರ ಇನ್ನಷ್ಟು ಉತ್ತಮ ಫಲ. ಭಾನುವಾರದಲ್ಲಿ ನಿಮಗೆ ಹಣಕಾಸು ಆರೋಗ್ಯ ಉತ್ತಮ ಇದ್ದರೆ ಸೋಮವಾರ ಮಂಗಳವಾರ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಕ್ಕೆ ಭಾಳ ಅನುಕೂಲವಾಗಿರುತ್ತೆ. ಸೂರ್ಯ ಚಂದ್ರರ ವಿಶೇಷವಾದ ಬೆಂಬಲ ನಿಮಗೆ ಇರುವಂಥ ದಿನ, ಶುಕ್ರ ಅನುಗ್ರಹ ಇರುವಂಥದ್ದು. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳು, ಭೇಟಿ ಒಪ್ಪಂದ ಸಹಿಗಳಿದ್ರೆ ಸೋಮವಾರ ಮಂಗಳವಾರದಂದು ಸಹ ಮಾಡ್ಬೋದು. ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಹೊಸ ಅವಕಾಶಗಳು, ಜಾಬ್ ಹುಡುಕುವವರಿಗೆ ಜಾಬ್ ಸಿಗುವಂಥ ಅವಕಾಶ, ಮಹಿಳೆಯರು ಗೃಹಿಣಿಗೆ ಸಹ ಸೋಮವಾರ ಮಂಗಳವಾರ ಅದ್ಭುತವಾದ ಉತ್ತಮ ಫಲ ಬರುತ್ತೆ. ಬುಧವಾರ ಗುರುವಾರ ಸಾಮಾನ್ಯ ದಿನ ಆಗಿದ್ದರೂ ನಿಮಗೆ ಅಲ್ಲಿ ಶುಕ್ರನ ಅನುಗ್ರಹ, ಸೂರ್ಯನ ಅನುಗ್ರಹ ಇದ್ದೇ ಇರುತ್ತೆ. ಅಲ್ಲಿ ಹಣಕಾಸು ಎಲ್ಲ ಪರವಾಗಿಲ್ಲ. ಆದರೆ ಆರೋಗ್ಯ ಮತ್ತು ನಿಮ್ಮ ನೆಮ್ಮದಿಯ ವಿಚಾರ ಸ್ವಲ್ಪ ಗಮನ ಬೇಕು. ಅಲ್ಲಿ ಜಗಳ ಕಲಹಗಳು, ವಾಗ್ವಾದಗಳು ಬರ್ಬೋದು. ವಿರುದ್ಧ ಲಿಂಗದವರ ಜೊತೆಗೆ, ಕಿರಿಯರ ಜೊತೆಗೆ ಜಗಳ ಕಲಹ ವಾಗ್ವಾದ ಬರ್ಬೋದು. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಇರುವ ತಲೆನೋವು, ಹೊಟ್ಟೆ ನೋವು ಅಥವಾ ಅನಾರೋಗ್ಯದಂದರೆ ಆಹಾರ ದೋಷದಿಂದ ಅನಾರೋಗ್ಯಗಳು ಬರ್ಬೋದು. ಹಾಗಾಗಿ ಅಲ್ಲಿ ಆರೋಗ್ಯ ಮತ್ತು ಹಣಕಾಸು ಪಾವತಿಯ ಬಗ್ಗೆನೂ, ಬಾಂಧವ್ಯದ ಬಗ್ಗೆನೂ ಎಚ್ಚರಿಕೆ ಹೆಜ್ಜೆ ಬುಧವಾರ ಗುರುವಾರ ಬೇಕತ್ತೆ. ಇನ್ನು ಶುಕ್ರವಾರ ಶನಿವಾರ 19-20ರಲ್ಲಿ ಸಾಮಾನ್ಯ ಉತ್ತಮ ಫಲನೇ ಇದೆ. ಇಲ್ಲಿನೂ ಹಾಗೆ ಕೆಲವೊಂದು ಕಲಹದ ವಾತಾವರಣ, ಆರೋಗ್ಯದಲ್ಲಿ ಸಣ್ಣ ಏರುಪೇರು, ಜೊತೆಗೆ ಮಿತ್ರರಲ್ಲಿ ಮತ್ತು ಬಂಧುಗಳಲ್ಲಿ ಕಲಹ ಬರ್ಬೋದು. ಮಿತ್ರ ಅಂದರೆ ನಿಮ್ಮ ಯಾವುದೋ ಗೆಳೆಯರು, ಫ್ರೆಂಡ್ಸ್ ಇದ್ದರೆ ಅವರ ಜೊತೆಗೆ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅಂದಿದ್ದು ಅವರಲ್ಲಿ ಏನೋ ಭಿನ್ನ ಅಭಿಪ್ರಾಯ ಬರೋದಾಗಲಿ, ಅವರು ನಿಮ್ಮನ್ನು ಏನಾದರೂ ದೂರ ಮಾಡೋದಾಗಲಿ, ಕಂಪ್ಲೇಂಟ್ ಮಾಡೋದಾಗಲಿ, ಅಥವಾ ಅವರು ನಿಮ್ಮ ಏನಾದರೂ ಸಣ್ಣ ತಪ್ಪನ್ನು, ಅದರ ಹುಳುಕನ್ನು ಅದನ್ನು ಈ ಪ್ರಚಾರ ಮಾಡೋದಾಗಲಿ, ಅವಮಾನ ಮಾಡೋದಾಗಲಿ, ಅಂಥ ಘಟನೆ ಎಲ್ಲ ಜರುಗುತ್ತೆ ಈ ಶುಕ್ರವಾರ ಶನಿವಾರದಂದು. ಆ ಬಗ್ಗೆ ಎಚ್ಚರ ಹೆಜ್ಜೆ ಬೇಕು. ಜೊತೆಗೆ ಈ ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡೋದು, ದಂಡನೆಗೆ ಒಳಗಾಗೋದೆಲ್ಲ ಸಾಧ್ಯತೆ ಶುಕ್ರವಾರ ಶನಿವಾರ ಇರುತ್ತೆ. ಆದರೆ ಯಾವುದೇ ರೀತಿಯ ಕಾನೂನು ಭಂಗಿಸುವಂಥದ್ದು, ರೂಲ್ಸ್ ಬ್ರೇಕ್ ಮಾಡುವಂಥದ್ದು ಅಥವಾ ನಿಯಮ ಭಂಗಿಸುವಂಥ ಕೆಲಸಕ್ಕೆಲ್ಲ ಕೈ ಹಾಕುವಂಥದ್ದು ಒಳ್ಳೆಯದಲ್ಲ. ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ನಿಮಗೆ ದುಷ್ಟ ಮಿತ್ರರ, ದುಷ್ಟ ಚಟಗಳ ಸಹವಾಸ ಶುಕ್ರವಾರ ಶನಿವಾರ ಆಗುವಂಥದ್ದು ಇರುತ್ತೆ. ಆ ಬಗ್ಗೆ
ಬಗ್ಗೆನೂ ಈ ವಿದ್ಯಾರ್ಥಿ ಯುವಕರು ಸಾಧಕರು ಎಚ್ಚರಿಕೆಯಿಂದ ಇರಬೇಕು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಉತ್ತಮ ಫಲ ಖಂಡಿತ ಇದೆ. ಅಲ್ಲಿ ವಿಶೇಷವಾಗಿ ಇರುವಂಥ ಸೂರ್ಯ ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ ನಿಮ್ಮನ್ನು ತುಂಬ ಕಾಪಾಡುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ ನಿಮಗೆ ಉತ್ತಮವಾಗಿರುತ್ತೆ. ರಾಹುವಿನ ಬೆಂಬಲ ನಿಮಗೆ ವಾರ ಪೂರ್ತಿ ಇದೆ. ಹಾಗಾಗಿ ಅನೇಕ ಉತ್ತಮ ಘಟನೆಗಳಾಗ್ತವೆ. ಹಣಕಾಸಿಗೆ ಸಂಬಂಧಪಟ್ಟ ವಿಶೇಷ ಕೆಲಸ ಕಾರ್ಯಗಳಾಗ್ತವೆ. ದೊಡ್ಡ ಮೊತ್ತದ ಹಣ ಕೈಗೆ ಬರುವಂಥದ್ದು, ಆಕಸ್ಮಿಕ ಧನಲಾಭವೂ ಇದೆ. ಅದರ ಜೊತೆಗೆ ಎಚ್ಚರಿಕೆಯಾಗಿ ಬಾಂಧವ್ಯ ನಡವಳಿಕೆ ಜೊತೆಗೆ ವಾಗ್ವಾದ ಕಲಹದ ಬಗ್ಗೆನೂ ಆರೋಗ್ಯದ ಬಗ್ಗೆನೂ ಈ ವಾರ ಸ್ವಲ್ಪ ಕಾಳಜಿ ಖಂಡಿತ ಬೇಕಾಗುತ್ತೆ. ಬಳಸುವಂಥ ನೀವು ಬಣ್ಣಗಳು ನೋಡಿದರೆ ನೀವು ಗ್ರೇ ಅಥವಾ ಬೂದು ಬಣ್ಣ, ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಆರೆಂಜ್, ಗ್ರೇ, ವೈಟ್ ಬಣ್ಣಗಳನ್ನು ಬಳಸಿ. ಸಂಖ್ಯೆ 1, 4, 6, 1, 4, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ ನಿಮ್ಮ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ಚಂದ್ರ ಅನುಕೂಲ ಬಹಳ ಉತ್ತಮವಾಗಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಇಕ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣಗಳು ಉತ್ತಮವಾಗಿರುತ್ತೆ. ಶುಕ್ರ ಅನುಕೂಲ, ಶನಿ ಮಹಾರ ಅನುಕೂಲ, ಬುಧ ಅನುಕೂಲ ಬಹಳ ಉತ್ತಮವಾಗಿರುತ್ತೆ. ರಾಹು ನಿಮಗೆ ಪೂರಕವಾಗಿರೋ ಕಾರಣ ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ, ಕೈಗಾರಿಕೆ, ಇಂಡಸ್ಟ್ರಿ ಮುಂತಾದರಲ್ಲೆಲ್ಲ ಬಹಳಷ್ಟು ನಿಮಗೆ ಲಾಭ ಆದಾಯ ಬರುತ್ತೆ. ಹೊಸದರ ಆರಂಭಕ್ಕೂ ಅವಕಾಶ ಬರುತ್ತೆ ಅಥವಾ ಮಾತುಕತೆಗಳು ಸಕ್ಸಸ್ ಆಗುತ್ತೆ ಭಾನುವಾರದಂದು. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಒಪ್ಪಂದ ಇದ್ದರೆ ಭಾನುವಾರದಂದು ಕೈಗೊಳ್ಬೋದು. ಚಂದ್ರಾನುಕೂಲದ ಜೊತೆಗೆ ಇತರ 4 ಗ್ರಹಗಳು ನಿಮ್ಮ ಪರವಾಗಿದೆ. ಪಂಚಗ್ರಹದ ಒಂದು ಲಾಭ ನಿಮಗೆ ಭಾನುವಾರ ಇರುತ್ತೆ. ಸೋಮವಾರ, ಮಂಗಳವಾರ ನಿಮಗೆ ಅಲ್ಲಿ ಚತುರ್ಗ್ರಹಗಳ 4 ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ. ಶುಕ್ರಾನುಕೂಲ ಜೊತೆಗೆ ರಾಹುವಿನ ಬೆಂಬಲ, ಬುಧ ಅನುಕೂಲ, ಶನಿ ಮಹಾತ್ಮರ ವರದಾನ ಎಲ್ಲ ಇರುತ್ತೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣ ಎಲ್ಲ ಉತ್ತಮವಾಗಿರುತ್ತೆ. ಆದರೆ ಇಂದು ಕೆಲವೊಂದು ವಿಚಾರದಲ್ಲಿ ನಿಮಗೆ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಇತರ ಯಾವುದೇ ನಿಮಗೆ ತಪ್ಪು ಮಾಹಿತಿ ಕೊಟ್ಟು ಅದರಿಂದ ನೀವು ಹಣದ ಮೋಸಕ್ಕೆ ಒಳಗಾಗುವುದು ಇವೆಲ್ಲ ಇರುತ್ತೆ. 15, 16ರಿಂದ ಸೋಮವಾರ, ಮಂಗಳವಾರದಲ್ಲಿ ಇಂಥ ಹಣಕಾಸಿನ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರನ್ನು ಗಮನಿಸಬೇಕು. ಜೊತೆಗೆ ತಪ್ಪು ಮಾಹಿತಿಗೆ ಅದನ್ನು ಸರಿಯಾಗಿ ಮಾಹಿತಿಯನ್ನು ಹುಡುಕಿಕೊಂಡು ನೀವು ಆ ಬಗ್ಗೆ ಕಾರ್ಯಾಚರಣೆ ಮಾಡಬೇಕು. ಆತುರದ ನಿರ್ಧಾರ ಬೇಡ. ಅದರ ಹೊರತು ಈ ಜನರಲ್ ಆಗಿ ನಿಮಗೆ ಎಲ್ಲ ಉತ್ತಮನೇ ಫಲ ಇರುತ್ತೆ. ಬಾಂಧವ್ಯ, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ಮತ್ತೊಮ್ಮೆ ಉತ್ತಮ ಫಲ. ಚಂದ್ರಾನುಕೂಲ ನಿಮಗೆ ಇನ್ನಷ್ಟು ಉತ್ತಮವಾಗಿ ಬರ್ತಾ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳ ಕೈ ಇಕ್ಕಿದರೆ ಜಯ ನಿಮ್ಮದಾಗುತ್ತೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣದಲ್ಲಿ ಮುನ್ನಡೆಯಿದೆ. ಕೆಲವೊಬ್ಬರಿಗೆ ಉದ್ಯೋಗ ಸಿಗುವುದಾಗಲಿ ಅಥವಾ ಇದ್ದಂಥ ಉದ್ಯೋಗದಲ್ಲಿ ಮುನ್ನಡೆ, ಬಡ್ತಿ, ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಕೃಷಿ, ಕೈಗಾರಿಕೆ, ಇಂಡಸ್ಟ್ರಿ ಮುಂತಾದ ನಡೆಸುವವರಿಗೆ ಅವರ ಉತ್ಪನ್ನಗಳಿಗೆ ಬೇಡಿಕೆ, ಬೆಂಬಲ, ಬೆಲೆ ಇತ್ಯಾದಿಗಳು ಸಿಕ್ಕಿ ನಿಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸಾಲಗಳನ್ನು ತೀರಿಸುವಂಥ ಅವಕಾಶವೂ ಒದಗಿ ಬರುತ್ತೆ. ಇನ್ನು ಯಾರೋ ಈ ಬೇರೆ ಬೇರೆ ರೀತಿ ಕಾರಣಗಳಿಂದ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಹಿಂದೆ ನಿಲುಗಡೆಯಾಗಿದ್ದು ಅಥವಾ ಹಿನ್ನಡೆಯಾಗಿದ್ದು ಇಂದು 17, 18ರಂದು ನಿಮಗೆ ಬುಧವಾರ, ಗುರುವಾರ ಅದು ನಿಮ್ಮ ಪರವಾಗಿ ಆಗುವಂಥದ್ದು. ಕೊನೆಯ 2 ದಿನ ಶುಕ್ರವಾರ, ಶನಿವಾರ ಸಹ ನಿಮಗೆ ಉತ್ತಮ ದಿನನೇ ಆಗಿರುತ್ತೆ. ಶುಕ್ರ ಅನುಕೂಲ, ಶನಿ ಮಹಾರ ಅನುಕೂಲ ಎಲ್ಲ ಬಹಳ ಉತ್ತಮವಾಗಿರುತ್ತೆ. ರಾಹುವಿನ ಬೆಂಬಲ ಸಹ ನಿಮ್ಮ ಜೊತೆಗಿರುತ್ತೆ. ಹಾಗಾಗಿ ಉದ್ಯೋಗ, ವ್ಯಾಪಾರ, ಶಿಕ್ಷಣ ಎಲ್ಲ ಉತ್ತಮ ಇರುತ್ತೆ. ಇಂದು ಈ ಶುಕ್ರವಾರ, ಶನಿವಾರದಂದು ರಿಲೇಟಿವ್ ಮತ್ತು ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ರಿಲೇಟಿವ್ ಆರ್ ಫ್ರೆಂಡ್ಸ್ಗಳು ಅಂದರೆ ನಿಮ್ಮ ಗೆಳೆಯರು ಅಥವಾ ನಿಮ್ಮ ಬಂಧುಗಳು ಎಲ್ಲ ಸ್ವಲ್ಪ ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ನಿಮ್ಮ ವಿರುದ್ಧ ಏನಾದರೂ ಅವಮಾನಕರ ಘಟನೆ ಮಾಡೋದಾಗಲಿ ಆಗುತ್ತೆ. ಅಥವಾ ನಿಮಗೂ ಅವರಿಗೆ ಏನಾದರೂ ಒಂದು ಮಾತಿನ ಚಕಮಕಿ ಆಗ್ಬೋದು. ಹಣದ ವಿಚಾರನೋ, ಯಾವುದೇ ರೀತಿಯ ಒಂದು ಪ್ರವಾಸದ ವಿಚಾರನೋ ಅಥವಾ ಇನ್ನಿತರ ಯಾವುದೇ ರೀತಿಯ ಸಮಾರಂಭದ ವಿಚಾರದಲ್ಲೂ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ, ಮಾತಿನ ಜಗಳ, ಚಕಮಕಿ ಎಲ್ಲ ಆಗುವಂಥದ್ದು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಮಾತಿನ ಬಗ್ಗೆ ನಿಗಾ ಬೇಕು. ಬಾಂಧವ್ಯ, ನಡವಳಿಕೆ, ಮಾತಿನ ಬಗ್ಗೆ 19, 20 ಅಂದರೆ ಶುಕ್ರವಾರ, ಶನಿವಾರ ಸ್ವಲ್ಪ ಮುನ್ನೆಚ್ಚರವಾಗಿ ಇರಬೇಕು. ಅದರ ಹೊರತು ವಾರಪೂರ್ತಿ ನಿಮಗೆ ಹಣಕಾಸು, ಉದ್ಯೋಗ, ವೃತ್ತಿ ಇವೆಲ್ಲ ಭಾಳ ಚೆನ್ನಾಗಿರುತ್ತೆ. ಲಾಭ, ಆದಾಯ ಎಲ್ಲ ಉತ್ತಮ ಇರುತ್ತೆ. ಶುಕ್ರಾನುಕೂಲ ಬಹಳ ಅತ್ಯುತ್ತಮವಾಗಿರುತ್ತೆ. ಹಾಗಾಗಿ ಯಾವುದೇ ಆತಂಕ, ಚಿಂತೆ ಪಡಬೇಕಾಗಿಲ್ಲ. ಅತ್ಯುತ್ತಮ ಫಲ ಕೊಡುವಂಥ ವಾರ ಇದಾಗಿದೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಗ್ರೇ, ಗ್ರೀನ್, ವೈಟ್, ಬ್ಲೂ ಬಣ್ಣಗಳನ್ನು ಬಳಸಿ. 4, 5, 6, 8, 4, 5, 6, 8 ಎಂಬಂಥ ಸಂಖ್ಯೆಯನ್ನು ಬಳಸಿ. ಹಾಗೆಯೇ ಚಂದ್ರಾನುಕೂಲ ಇರುವಂಥ 14, 17, 18ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಬಳಸ್ಬೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ವಿಶೇಷವಾದ ಲಾಭ, ಸುಖ, ಜಯ ಇರುತ್ತೆ. ಇಲ್ಲಿ ಗುರುವಿನ ಬಲದ ನಿಮಗೆ ರಕ್ಷಣೆ, ಶುಕ್ರಾನುಕೂಲ ಉತ್ತಮವಾಗಿರುವಂಥದ್ದು. ಕೇತು ಮತ್ತು ಮಂಗಳರು ಅಪರೂಪಕ್ಕೆ ನಿಮಗೆ ಆಶೀರ್ವಾದದಾಗ ಮಾಡ್ತಾ ಇರೋದು. ಮಂಗಳನ ಆಶೀರ್ವಾದ ಸಹ ನಿಮಗೆ ವಾರ ಪೂರ್ತಿ ಇರುತ್ತೆ. ಶುಕ್ರನ ಆಶೀರ್ವಾದ, ಗುರುವಿನ ಆಶೀರ್ವಾದ ವಾರ ಪೂರ್ತಿ ಇರೋ ಕಾರಣ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಬರಬೇಕಾದ ವ್ಯಾಪಾರದ ನಿಮ್ಮ ಲಾಭಾದಾಯಗಳು, ಹೆಚ್ಚಿನ ಲಾಭಗಳು, ಆದಾಯಗಳು ಬರುತ್ತವೆ. ಭಾನುವಾರದ ಬಳಿಕ ಸೋಮವಾರ, ಮಂಗಳವಾರ ಅದ್ಭುತವಾದ ಲಾಭ, ರಾಜಯೋಗ, ಗಜಕೇಸರಿಯಾದಂಥ ಫಲಗಳು, ಸೂರ್ಯನ ಅನುಗ್ರಹ, ಚಂದ್ರ ಅನುಗ್ರಹ ಜೊತೆಗೆ ಅಲ್ಲಿ ಗುರುವಿನ ಬೆಂಬಲ ನಿಮಗೆ
15-16 ಉತ್ತಮವಾದ ಫಲವನ್ನು ಕೊಡುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ನಿಮ್ಮ ಪರವಾಗಿ ಬರುವಂಥದ್ದು. ಅದೇ ರೀತಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಹೊಸ ಅವಕಾಶಗಳು, ಜಾಬ್ ಹುಡುಕೋರಿಗೆ ಹೊಸ ಜಾಬ್ ಸಿಗುವಂಥದ್ದು, ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಅಪೇಕ್ಷೆ ಪಟ್ಟಂತಹ ಒಂದು ಇನ್ಸ್ಟಿಟ್ಯೂಟ್ಗಳು ನಿಮಗೆ ಸೀಟುಗಳು ಸಿಗುವಂಥದ್ದು ಇತ್ಯಾದಿ ಶುಭ ಸುದ್ದಿಗಳು, ಶುಭ ಫಲಗಳು ಆಗ್ತವೆ. ವೈವಾಹಿಕ ಪ್ರಯತ್ನದಲ್ಲೂ ಕೆಲವರಿಗೆ ವಿವಾಹ ಫಿಕ್ಸ್ ಆಗ್ಬೋದು. ಪ್ರೇಮ ಪ್ರಕರಣದಲ್ಲಿ ಯಶಸ್ವಿ ಆಗುವಂಥ ಘಟನೆ 15-16 ಆಗುತ್ತೆ. 17-18 ನಿಮಗೆ ಸಾಮಾನ್ಯ ಉತ್ತಮ ಫಲನೇ ಹೇಳಲ್ಪಡುತ್ತದೆ. ಆದರೆ 17-18ರಲ್ಲಿ ಹಣಕಾಸು, ಮಾತಿನ ನಡವಳಿಕೆ ಬಗ್ಗೆ ಎಚ್ಚರಿಸಬೇಕು. ಹಣಕಾಸಿನ ನಷ್ಟ ಆಗುವಂಥದ್ದು, ಮಾತಿನ ಕಲಹ ಆಗುವಂಥದ್ದು, ಅಥವಾ ಇನ್ನಿತರ ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು, ಅಥವಾ ನೀವು ಇತರರ ಮೇಲೆ ಕಾಲು ಕೆರೆದು ನೀವೇ ಜಗಳಕ್ಕೆ ಹೋಗುವಂಥದ್ದು, ಇವೆಲ್ಲ ಬಗ್ಗೆ ಸ್ವಲ್ಪ ನಿಯಂತ್ರಣ ಬೇಕು. ಹಾಗಾಗಿ ಈ ಖರ್ಚು ವೆಚ್ಚ ಮತ್ತು ಮಾತಿನ ಬಗ್ಗೆ ನಿಯಂತ್ರಣ 17-18ರಲ್ಲಿ ಬುಧವಾರ, ಗುರುವಾರ ಬೇಕಾಗುತ್ತೆ. ಮತ್ತು ಶುಕ್ರವಾರ, ಶನಿವಾರ ಮತ್ತೊಮ್ಮೆ ನಿಮಗೆ ಉತ್ತಮ ಚಂದ್ರಾನುಕೂಲ ಜೊತೆಗೆ ಇತರ ಪಂಚಗ್ರಹಗಳ ಬೆಂಬಲ ಬರ್ತಾ ಇದೆ. ಹಾಗಾಗಿ ಅನೇಕ ಅದ್ಭುತ ಘಟನೆಗಳು ನಿಮಗೆ ಶುಕ್ರವಾರ, ಶನಿವಾರ ಆಗ್ಬೋದು. ಅದೃಷ್ಟದ ಫಲ, ಆಕಸ್ಮಿಕ ಧನಲಾಭ ಯೋಗ, ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ಅದ್ಭುತವಾದ ಒಂದು ಏನಾದರೂ ಹೊಸ ಯೋಜನೆಗಳು, ಹೊಸ ಕಾಂಟ್ರಾಕ್ಟ್ಗಳು ಅಥವಾ ಹೊಸ ಕ್ಲೈಂಟ್ಗಳೆಲ್ಲ ಸಿಗುವಂಥದ್ದಿರುತ್ತೆ. ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವಂಥದ್ರಿಗೆ ನಿಮ್ಮ ಒಂದು ಸರ್ಕಾರದ ಮೂಲಕನೋ, ಕೋರ್ಟ್ ಕಚೇರಿ ಮೂಲಕನೋ ಆಗುವಂಥ ಕೆಲಸ ಕಾರ್ಯಗಳು, ಅಥವಾ ಇನ್ನೇನು ಸ್ಯಾಂಕ್ಷನು, ಪರ್ಮಿಷನು, ಲೈಸೆನ್ಸ್ ಇತ್ಯಾದಿಗಳಿದ್ರೆ ಅವೆಲ್ಲ ಇಂದು ಕ್ಷಿಪ್ರವಾಗಿ 19-20ರಲ್ಲಿ ಶುಕ್ರವಾರ, ಶನಿವಾರ ನಿಮ್ಮ ಕೈಗೆ ಸೇರುತ್ತೆ. ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಯೋಗ ಸಹ ಈ ವಾರದ ಕೊನೆಯ ಭಾಗದಲ್ಲಿ ಕೆಲವರಿಗೆ ಒದಗಿ ಬರುತ್ತೆ. ಶುಭ ಕಾರ್ಯಗಳು ಸಹ ನಿಗದಿ ಆಗ್ಬೋದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅದ್ಭುತವಾದ ಉತ್ತಮ ಫಲಗಳು ಹೇಳಲ್ಪಟ್ಟಿವೆ. ವಿಶೇಷವಾದ 4 ಗ್ರಹಗಳ ಬೆಂಬಲ, ಶುಕ್ರ, ಗುರು ಮತ್ತು ಮಂಗಳರ ಅಪರೂಪದ ಸಿಗುವಂಥ ಆಶೀರ್ವಾದ ಮಾಡುವಂಥ ಗ್ರಹಗಳು, ಜೊತೆಗೆ ಕೇತುವಿನ ಬೆಂಬಲ, ಜೊತೆಗೆ 15, 16 ಮತ್ತು ಈ 19-20ರಲ್ಲಿ ಅದ್ಭುತವಾದ ಚಂದ್ರನ ಬೆಂಬಲ ನಿಮಗೆ ಇರುವಂಥದ್ದು. ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡ್ಬೋದು ಈ ಮಿಥುನದವರು. ಬಳಸುವಂಥ ಬಣ್ಣಗಳು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಬೋದಾಗಿದೆ. ಸಂಖ್ಯೆ 2, 3, 6, 7, 9 2, 3, 6, 7, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭ ಶುಭ ಆರಂಭ. ರಾಶಿಯಾಧಿಪತಿ ಚಂದ್ರನ ವಿಶೇಷವಾದ ಬೆಂಬಲ ಭಾನುವಾರದಂದು ಇರುವ ಕಾರಣ ಲಾಭಸ್ಥಾನದ ಚಂದ್ರನು ನಿಮಗೆ ವಿಶೇಷವಾದ ಆಕಸ್ಮಿಕ ಲಾಭವನ್ನು, ಧನವನ್ನು, ಸುಖವನ್ನು, ಲಾಭವನ್ನು ಕೊಡ್ತಾನೆ. ಜೊತೆಗೆ ಸುಖ ಭೋಜನ ಅಥವಾ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಿಕೆ, ಮಿತ್ರರ, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆಗಳು, ಶುಭ ವಾರ್ತೆಗಳು, ಇವೆಲ್ಲ ಭಾಳಷ್ಟು ಉತ್ತಮ ಫಲ ಭಾನುವಾರದೊಂದು ನಿರೀಕ್ಷೆ ಮಾಡ್ಬೋದು ಕಟಕ ರಾಶಿಯವರು. ನಿಮಗೆ ವಾರದಲ್ಲಿ ಪೂರ್ತಿಯಾಗಿ ಆಶೀರ್ವಾದ ಮಾಡುವಂಥದ್ದು ಏಕೈಕ ಗ್ರಹ ಶುಕ್ರ ಮಾತ್ರ. ಹಾಗಾಗಿ ಶುಕ್ರನ ಅನುಕೂಲ ನಿಮಗೆ ಇರೋದ್ರಿಂದ ಹಣಕಾಸಿಗೆ ಈ ವಾರದಲ್ಲಿ ಕೊರತೆ ಇಲ್ಲ. ಆದರೆ ಆ ಬಳಿಕ ಸೋಮವಾರ, ಮಂಗಳವಾರ ಬರ್ತಿದ್ದಂತೆ ನಿಮಗೆ ಸ್ವಲ್ಪ ನಷ್ಟ ಕಷ್ಟಗಳ ಸೂಚನೆ, ವ್ಯಾಪಾರ, ಉದ್ಯೋಗದಲ್ಲಿ ಹಿನ್ನಡೆ, ಮಾತಿನ ಚಕಮಕಿ, ಕಲಹ, ವಾಗ್ವಾದ ಇತ್ಯಾದಿ ಬರ್ಬೋದು. ಕೆಲವೊಬ್ಬರಿಗೆ ಇದ್ದಂಥ ಅನಾರೋಗ್ಯ ಸಮಸ್ಯೆ, ಇದರೊಳಗೆ BP, ಶುಗರು, ಹೊಟ್ಟೆ ನೋವು, ಅಜೀರ್ಣನೆ ಯಾವುದೇ ಇದ್ದರೆ ಅದು ಇಂದು 15-16 ಸ್ವಲ್ಪ ಆರೋಗ್ಯ ಸಮಸ್ಯೆ ಸಹ ಕಾಣಿಸ್ಕೋಬೋದು. ಮಾತಿನ ಜಗಳ ಸಹ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಸೋಮವಾರ, ಮಂಗಳವಾರ 15-16ರಲ್ಲಿ. 17-18 ಮತ್ತೊಮ್ಮೆ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಬೆಂಬಲ ನಿಮಗೆ ಬರ್ತಾಯಿದೆ. ಅಲ್ಲಿ ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿ ಆಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಹತ್ವವಾದ ಘಟನೆ ಜರುಗ್ಬೋದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಸರಿಯಾಗಿ ಆಗುವಂಥದ್ದು. ದೂರದ ಬಂಧುಗಳಿಂದ ಶುಭ ಸಮಾಚಾರಗಳು ಬರುವಂಥದ್ದು. ಜೊತೆಗೆ ಸಭೆ, ಸಮಾರಂಭ ಅಥವಾ ಶುಭ ಸಮಾರಂಭಗಳಲ್ಲಿ ನಿಮಗೆ ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮವಾದ ಆಹಾರ, ಭೋಜನಗಳನ್ನು ಸವಿಯುವಂಥ ಅವಕಾಶವು ಇಂದು ಒದಗಿ ಬರುತ್ತೆ 17-18ರಲ್ಲಿ. ಹಾಗಾಗಿ ಅನೇಕ ಶುಭ ಫಲಗಳ ನಿರೀಕ್ಷೆ ಮಾಡ್ಬೋದು ನೀವು ಬುಧವಾರ, ಗುರುವಾರದಂದು. ಇನ್ನು ಮತ್ತೆ ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲಗಳು ಮತ್ತೊಮ್ಮೆ ಬರ್ತಾಯಿವೆ. ಯಾಕಂದರೆ ನಿಮಗೆ ಅಂದ್ಕೊಳ್ಳಿ, ಈ ವಾರದಲ್ಲಿ ಕೇವಲ ನಾನು ಆಗಲೇ ಹೇಳಿದರೆ ಶುಕ್ರ ಮತ್ತು ಚಂದ್ರರ ಒಂದು ಬೆಂಬಲ ಅಷ್ಟೇ ನಿಮಗೆ ಆಧಾರವಾಗಿದೆ. ಅದರಲ್ಲೂ ಚಂದ್ರನ ಬೆಂಬಲ ನಿಮಗೆ ಸಿಗುವಂಥದ್ದು ಆರಂಭದ 14, ಆ ಬಳಿಕ 17-18 3 ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದು. ಉಳಿದ ದಿನಗಳಲ್ಲಿ ಚಂದ್ರನ ಬೆಂಬಲ ಸಹ ಇರುವುದಿಲ್ಲ. ಅಥವಾ ಇತರ ಯಾವುದೇ, ಈಗ ಸೂರ್ಯ ಆಗಲಿ, ಮಂಗಳ ಆಗಲಿ, ಬುಧ ಆಗಲಿ, ಗುರು ಆಗಲಿ, ಶುಕ್ರ ಆಗಲಿ, ಶನಿ, ರಾಹು, ಕೇತುಗಳಾಗಲಿ ನಿಮ್ಮ ವಿರುದ್ಧವಾಗಿಯೇ ಇದ್ದಾರೆ. ಹಾಗಾಗಿ 6-7 ಗ್ರಹಗಳ ವೈರುಧ್ಯ ವಾರದಲ್ಲಿ ಸಹ ಎದುರಿಸಬೇಕಾಗತ್ತೆ. ಹಾಗಾಗಿ 19-20 ಅಂದರೆ ಶುಕ್ರವಾರ, ಶನಿವಾರ ಮೈಯೆಲ್ಲ ಕಣ್ಣಾಗಿರಬೇಕು. ಅಲ್ಲಿ ಚಂದ್ರನ ವೈರುಧ್ಯನೂ ನಿಮಗೆ ಇರುತ್ತೆ. ಆಕಸ್ಮಿಕ ನಷ್ಟಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಇದ್ದಂಥ ಅನಾರೋಗ್ಯ ಈಗ ಉಲ್ಬಣದ ಹೆಚ್ಚಳ ಆಗುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪಾರದ ನೀರಿನಿಂದ ಅಥವಾ ಗಾಳಿಯಿಂದ ಅಥವಾ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಖರ್ಚು ವೆಚ್ಚಗಳು ಮಿತಿ ಮೀರುವಂಥದ್ದು, ಅನಾವಶ್ಯಕ ಖರ್ಚುಗಳು, ಆಸ್ಪತ್ರೆ, ಔಷಧ, ರಿಪೇರಿಯಂತಹ ಖರ್ಚುಗಳು, ಈ ರೀತಿ ಮನಸ್ಸಿಗೆ ಕಿರಿಕಿರಿ ಕೊಡುವಂತಹ ಘಟನೆ ಮತ್ತು ಆ ಒಂದು ವೈಯಕ್ತಿಕ ಸ್ಥಿತಿ ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ, ನಿಯಂತ್ರಣ ಬೇಕು. ಯಾವುದೇ ರೀತಿಯ ಆತುರ ಬೇಡ. ಹೊಸದರ ಆರಂಭಕ್ಕೆ ಈಗ ಅಡಿಕುವಂಥದ್ದು ಬೇಡ. ಯಾರದೋ ಮಾತು ನಂಬಿ ನೀವು ಅದಕ್ಕೆ ಅಲ್ಲಿ ಬಲಿ ಬೀಳುವಂಥ ಘಟನೆ ಎಲ್ಲ ಆಗುತ್ತೆ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕೌಟುಂಬಿಕ ಹಾಗೂ ದಾಂಪತ್ಯದಲ್ಲೂ ಸಹ ಭಿನ್ನಾಭಿಪ್ರಾಯ ಬರ್ಬೋದಾಗಿದೆ. ಹಾಗಾಗಿ ತನು, ಮನ, ಧನ ಮತ್ತು ನಿಮ್ಮ ನಡವಳಿಕೆ ಬಗ್ಗೆ ಈ ಶುಕ್ರವಾರ, ಶನಿವಾರ ತುಂಬ ಎಚ್ಚರಿಕೆಯಿಂದ ಇರಬೇಕು.
ಈ ವಾರ ನೀವು ಬಳಸ್ಬೋದ ಬಣ್ಣ ಅಂದರೆ ಅಲ್ಲಿ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ಮಾತ್ರ ವಾರ ಪೂರ್ತಿ ಬಳಸ್ಬೋದು. ಇನ್ನು ಚಂದ್ರನ ಬೆಂಬಲ ಇರುವಂಥ 14, 17, 18 ಈ 3 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಬೋದು. ಜೊತೆಗೆ ನಿಮಗಿರತಕ್ಕಂಥ ದೋಷಗಳ ನಿವಾರಣೆಗೆ ನೀವು ಗಣೇಶ, ದೇವಿ, ಸುಬ್ರಹ್ಮಣ್ಯ, ನಿಮ್ಮ ಕುಲದೇವರು, ಇಷ್ಟ ದೇವರ ಅಥವಾ ನವಗ್ರಹದ ದೇವತೆಗಳ ಸ್ತೋತ್ರ, ಭಕ್ತಿ ಅಥವಾ ಇನ್ನಿತರ ಪರಿಹಾರ ಮಾರ್ಗಗಳನ್ನು ಅನುಸರಿಸಬೇಕಾಗತ್ತೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಆರಂಭ ಆಗ್ತಾ ಇದೆ. ಜೊತೆಗೆ ಈ ವಾರದಲ್ಲಿ ನಿಮಗೆ ಹಲವಾರು ಅದೃಷ್ಟದ ಘಟನೆಗಳು ಜರುಗುತ್ತವೆ. ಅಲ್ಲಿ 5 ದಿನಗಳು ನಿಮಗೆ ಚಂದ್ರಾನುಕೂಲ ಇರುವಂಥದ್ದು, 4 ಉತ್ತಮ ಗ್ರಹಗಳ ಬೆಂಬಲ ನಿಮಗೆ ಇರುವಂಥದ್ದು. ಹಾಗಾಗಿ ಅತ್ಯಪರೂಪವಾಗಿ ನಿಮಗೆ ಸಿಗ್ತಾ ಇದೆ. ಹಿಂದೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಆರಂಭದಲ್ಲಿ ಹಿನ್ನಡೆ ಆಗಿದ್ರು. ಈ ವಾರದಲ್ಲಿ ಅವೆಲ್ಲ ರಿಪೇರಿ ಅಥವಾ ಮೇಕಪ್ ಆಗುತ್ತೆ ಅಥವಾ ಪರಿಹಾರ ಸಿಗುತ್ತೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಚಂದ್ರಾನುಕೂಲ ಉತ್ತಮವಾಗಿದ್ದು ರಾಜಯೋಗದಂಥ ಫಲ ಸಿಗುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ತವೆ. ಯಾಕಂದರೆ ಈ ವಾರದಲ್ಲಿ ಪೂರ್ತಿಯಾಗಿ ನಿಮಗೆ ಸೂರ್ಯನ ಬೆಂಬಲ ವಾರ ಪೂರ್ತಿ ಇದೆ, ಅಪರೂಪಕ್ಕೆ ಸಿಗುವಂಥದ್ದು, ಅದನ್ನು ಗಮನಿಸಿಕೊಳ್ಳಿ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯ, ದಾಖಲೆ ಪತ್ರ ಸಂಗ್ರಹ, ಕೋರ್ಟ್ ಕಚೇರಿ ಸಂಬಂಧಿತವಾದ ಭೇಟಿಯಾಗುವಂಥದ್ದು, ಅದು ಇನ್ನಿತರ ಯಾವುದೇ ನ್ಯಾಯಾಲಯ ಮೂಲದ ಕೆಲಸ ಕಾರ್ಯಗಳು, ಕೌಟುಂಬಿಕ ವಿವಾದಗಳ ಪರಿಹಾರ ಇವೆಲ್ಲ ಮಾಡಿಕೊಳ್ಳಿಕ್ಕೆ ಭಾಳಷ್ಟು ಉತ್ತಮ. ಆಸ್ತಿ ವಿವಾದ, ಭೂಮಿ ವಿವಾದಗಳು ಸಹ ಪರಿಹಾರ ಮಾಡಿಕೊಳ್ಳಿಕ್ಕೆ 14, 15, 16 ಅದ್ಭುತವಾದ ಶುಭಫಲ ನೀಡ್ತಾಯಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆರೋಗ್ಯ, ಹಣಕಾಸು ಎಲ್ಲವೂ ಈ 3 ದಿನಗಳಲ್ಲಿ ಅದ್ಭುತವಾಗಿರುತ್ತೆ. ಆ ಬಳಿಕ 17, 18 ಬುಧವಾರ, ಗುರುವಾರ ಮಿಶ್ರ ಫಲಗಳ ದಿನ. ಚಂದ್ರನ ಬೆಂಬಲ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆಂದು ಚಿಂತೆ ಪಡುವಂಥದ್ದಲ್ಲ. ಅಲ್ಲಿ ನಿಮಗೆ ಇರುವಂಥ ಶುಕ್ರ, ರವಿ ಹಾಗೂ ಈ ಬುಧನ ಬೆಂಬಲ ಅದ್ಭುತವಾಗಿದೆ. ಅಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರ ಹೆಜ್ಜಬೇಕು. ಹಣಕಾಸಿನ ಹೂಡಿಕೆ ಅಥವಾ ಹಣಕಾಸಿನ ಏನಾದರೂ ಕೊಡುಕೊಳ್ಳುವಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಇತರರ ಮಾತು ನಂಬಿ ನೀವು ಹಣಕಾಸಿನ ಹೂಡಿಕೆಗಾಗಲಿ ಅಥವಾ ಏನಾದರೂ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಪೂರ್ವಾಪರ ಯೋಚನೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಮಾತಿನ ಚಕಮಕಿ 17, 18 ಅಂದರೆ ಬುಧವಾರ, ಗುರುವಾರ ಬರುವಂಥ ಸಾಧ್ಯತೆ. ಹಾಗಾಗಿ ಹಣಕಾಸು ಮತ್ತು ಮಾತು ನಡವಳಿಕೆ ಬಗ್ಗೆ ಎಚ್ಚರ ಹೆಜ್ಜೆಬೇಕು. ಮತ್ತು ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ನಿಮಗೆ ಅದ್ಭುತವಾದ ಉತ್ತಮ ಫಲ. 19, 20ರಲ್ಲಿ ಉತ್ತಮ ಫಲ ಬಂದಿದೆ. ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಅದ್ಭುತವಾಗಿ ಬರ್ತಾ ಇರುವ ಕಾರಣ ಎಲ್ಲ ಇಷ್ಟಾರ್ಥಗಳು ಕೈಗೊಡ್ತವೆ. ಮನಸ್ಸಿಗೆ ಒಪ್ಪುವಂಥ ಘಟನೆಗಳು, ಸರ್ಕಾರ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಆಗುವಂಥದ್ದು, ಬಂಧು ಮಿತ್ರರ ಬಾಂಧವ್ಯತೆ ವೃದ್ಧಿಯಾಗುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಿಕೆ, ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ಬಹುಮಾನ ಇತ್ಯಾದಿಗಳೆಲ್ಲ ಸಿಗುವಂಥದ್ದು, ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರಿಗೆ ಅಪೇಕ್ಷೆ ಪಟ್ಟಂಥ ಕ್ಷೇತ್ರದ ಸ್ಥಾನಮಾನ ಸಿಗುವಂಥದ್ದು, ಉದ್ಯೋಗದವರಿಗೆ ಬಡ್ತಿ ಸಿಗುವಂಥದ್ದು. ಈ ರೀತಿ ಆಹ್ಲಾದಕರ ಘಟನೆಗಳು ಮತ್ತು ಸಂತೋಷ ಕೊಡುವಂತಹ ಘಟನೆಗಳು ನಿಮಗೆ ಮನೆಯಲ್ಲಿಯೂ ಅಥವಾ ನಿಮ್ಮ ವೃತ್ತಿಯಲ್ಲೂ ಆಗುವಂಥ ಸಾಧ್ಯತೆ 19, 20ರಲ್ಲಿ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ವೈಟ್ ಬಣ್ಣ ಬಳಸಿ. ಸಂಖ್ಯೆ 1, 2, 5, 6 1, 2, 5, 6 ಎಂಬಂಥ ಸಂಖ್ಯೆಗಳನ್ನು ಬಳಸಿಕೊಳ್ಳಿ. 5 ದಿನಗಳು ಅದ್ಭುತವಾದ ಚಂದ್ರನ ಬೆಂಬಲ, 4 ಗ್ರಹಗಳ ವಿಶೇಷವಾದ ನಿಮಗೆ ಯೋಗಾನುಬಲ ಇರುವಂಥ ಕಾರಣ ಈ ವಾರವನ್ನು ನೀವು ಮಹತ್ವದ ವಾರವಾಗಿ ಗಮನಿಸಿಕೊಂಡು ಪ್ರಮುಖವಾದ ಕೆಲಸಗಳನ್ನು ಈ ವಾರ ಮಾಡಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಉತ್ತಮ ಇರುತ್ತೆ. ಅಲ್ಲಿ ಇರುವಂಥ ನಿಮಗೆ ಸೂರ್ಯಾನುಕೂಲ, ಚಂದ್ರಾನುಕೂಲ, ಗುರುವಿನ ಬೆಂಬಲ, ಬುಧನ ಬೆಂಬಲ, ರಾಹುವಿನ ಬೆಂಬಲಗಳಾಗಿ ಪಂಚಗ್ರಹಗಳ ವಿಶೇಷವಾದ ಬೆಂಬಲ ವಾರ ಪೂರ್ತಿ ನಿಮಗೆ ಉತ್ತಮವಾದ ಫಲನ ಕೊಡ್ತಾ ಇರ್ತವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇರುತ್ತೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿಮಗೆ ವಿಶೇಷವಾದ ಅನುಭೂತಿ ಆಗುವಂಥದ್ದು ಅಥವಾ ಯಾವುದೇ ರೀತಿ ನೀವು ಇಷ್ಟಪಟ್ಟಂಥ ದೇವರ ಒಂದು ನಿಮಗೆ ಸಾಕ್ಷಾತ್ಕಾರದ ರೂಪದ ಒಂದು ಅನುಭೂತಿ ಆಗುವಂಥದ್ದು. ಅದೇ ರೀತಿ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ನಿಮಗೆ ಬಹಳ ಮುನ್ನಡೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಶುಭ ಫಲಗಳು ಆಗುವಂಥದ್ದು. ಹಿಂದೆ ಮಾಡಿದ ಪ್ರಯತ್ನಗಳು ಹಿಂದೆ ವಿಫಲ ಆಗಿದ್ದರೂ ಈಗ ಅದಕ್ಕೆ ಪವಾಡ ಸದೃಶವಾದ ಉತ್ತಮ ಫಲಗಳು ಅಥವಾ ಫಲಿತಾಂಶಗಳು ಬಂದಿಗೆ ಆಶ್ಚರ್ಯಕರವಾದ ಫಲಿತಾಂಶಗಳು ಬಂದು ನಿಮ್ಮ ಮನಸ್ಸಿಗೆ ಖುಷಿಯಾಗುವಂಥದ್ದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ನಿಮ್ಮ ಪರವಾಗುತ್ತೆ. ವಾರಪೂರ್ತಿ ನಿಮಗೆ ರವಿಯ ಅನುಕೂಲ ಇರುವ ಕಾರಣ ಯಾವುದೇ ರೀತಿಯ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿದ್ರೆ ಭೂಮಿಯ ವ್ಯವಹಾರ ಅದು ಭೂಮಿಗೆ ದಾಖಲೆ ಪತ್ರ ಸಂಗ್ರಹ ಇತ್ಯಾದಿಗಳು ಮಾಡಲಿಕ್ಕೆ ಈ ವಾರವನ್ನು ಬಳಸ್ಕೊಳ್ಳಿ. ಅದರಲ್ಲೂ 15, 16 ಅದ್ಭುತವಾದ ಉತ್ತಮ ಫಲ. ಆ ಬಳಿಕ ನಿಮಗೆ ಬುಧವಾರ, ಗುರುವಾರನೂ ಉತ್ತಮ ಫಲ. 17, 18ರಲ್ಲೂ ಸಹ ಹಾಗೆ ಆಕಸ್ಮಿಕ ಧನಲಾಭ ಯೋಜನೆ. ಜೊತೆಗೆ ಲಾಭ ಸ್ಥಾನದ ಚಂದ್ರನಿರುವ ಕಾರಣ ಅನೇಕ ರೀತಿಯ ನಿಮ್ಮ ಶುಭ ಕಾರ್ಯಗಳು ಆಗುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಮದುವೆ ಮುಂಜಿಗಳು ಕೆಲವರಿಗೆ ಫಿಕ್ಸ್ ಆಗುವಂಥದ್ದು, ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು ಅಥವಾ ಹೊಸ ಉದ್ಯೋಗದ ಪ್ರಯತ್ನದಲ್ಲಿ ಸಫಲತೆ ಸಿಗುವಂಥದ್ದು. ಈ ರೀತಿ ಹಲವಾರು ಅದ್ಭುತ ಫಲಗಳನ್ನು ನೀವು 17, 18 ಬುಧವಾರ, ಗುರುವಾರ ಸಹ ನಿರೀಕ್ಷೆ ಮಾಡ್ಬೋದು. ಶಿಕ್ಷಣದ ಕ್ಷೇತ್ರ ಅಥವಾ ಕೈಗಾರಿಕಾ ಕ್ಷೇತ್ರ, ಕೃಷಿ ಕ್ಷೇತ್ರ, ವ್ಯಾಪಾರದ ಕ್ಷೇತ್ರ, ಉದ್ಯಮದ ಕ್ಷೇತ್ರ, ಈ ರೀತಿ ನೀವು ಯಾವುದೇ ಕ್ಷೇತ್ರದಲ್ಲಿ ಸ್ವಂತವಾಗಿರಲಿ ಅಥವಾ ನೀವು ನೌಕರ
ನೌಕರರಾಗಿರಲಿ, ಅಲ್ಲಿ ನಿಮಗೆ ಉತ್ತಮವಾದ ಅನುಭೂತಿಗಳು ಆಗುವಂಥದ್ದು, ನಿಮ್ಮ ಪ್ರಯತ್ನಕ್ಕೆ ಸಫಲತೆಗಳು ಬರುವಂಥದ್ದು, ಅಥವಾ ಕೆಲವರಿಗೆ ಬಡ್ತಿ ಪ್ರಮೋಷನ್ ಅಂಥ ಘಟನೆಗಳು ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಬುಧವಾರ ಗುರುವಾರ ನಿರೀಕ್ಷೆ ಮಾಡ್ಬೋದು. ಶುಕ್ರವಾರ ಶನಿವಾರ ನಿಮಗೆ ಉತ್ತಮ ಫಲನೇ ಇದೆ, ಆದರೆ ಇಂದು ಸ್ವಲ್ಪ ಚಂದ್ರಾನುಕೂಲ ಕಡಿಮೆ ಇರೋ ಕಾರಣ ಎಚ್ಚರಿಕೆ ಹೆಜ್ಜೆಬೇಕು. ಅಲ್ಲಿ ಶುಕ್ರವಾರ ಶನಿವಾರದಂದು ನಿಮಗೆ ಆಕಸ್ಮಿಕ ನಷ್ಟ ಅಥವಾ ಇತರರ ಮಾತು ನಂಬಿ ನೀವು ಮೋಸಕ್ಕೆ ಬೀಳುವಂಥದ್ದು, ಆತುರ ನಿರ್ಧಾರಕ್ಕೆ ಸ್ವಯಂಕೃತ ಅಪರಾಧ ಹಣವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಎಲ್ಲ ಆಗ್ಬೋದು. ಹಾಗಾಗಿ ಯಾವುದೇ ರೀತಿಯ ಹೂಡಿಕೆ ಒಪ್ಪಂದ ಸಹಿ ಅದು ಇನ್ವೆಸ್ಟ್ಮೆಂಟು ಇದೆಲ್ಲ ಮಾಡಲಿಕ್ಕೆ ಅದು ಖರ್ಚು ಮಾಡುವಾಗ ಶುಕ್ರವಾರ ಶನಿವಾರದ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಮಾತಿನ ಚಕಮಕಿ ಕಲಹ ಕಿರಿಯರಲ್ಲೂ ಹಿರಿಯರಲ್ಲೂ ಬರ್ಬೋದಾಗಿದೆ. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂಥ ತತ್ವವನ್ನು ಶುಕ್ರವಾರ ಶನಿವಾರ ಅಳವಡಿಸಿಕೊಳ್ಬೇಕಾಗತ್ತೆ. ಒಟ್ಟಿನಲ್ಲಿ ಈ ವಾರ ನಿಮಗೆ ಅದ್ಭುತವಾದ ಉತ್ತಮ ಫಲ, ಸುವರ್ಣಾವಕಾಶ, ರವಿ ವಿಶೇಷವಾದ ಅನುಭೂತಿ ಆಗುವಂಥ ಅನುಗ್ರಹ, ಶುಕ್ರನ ಬೆಂಬಲ, ಗುರುವಿನ ಬೆಂಬಲ ಎಲ್ಲ ಬಲಿಷ್ಠವಾದ ಗ್ರಹಗಳ ಬೆಂಬಲ ನಿಮಗೆ ವಾರ ಪೂರ್ತಿ ಇದೆ. ಹಾಗಾಗಿ ಈ ವಾರ ನೀವು ಬಳಸುವಂಥ ಬಣ್ಣಗಳು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬುದ್ಧ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್ ಬಣ್ಣಗಳನ್ನು ಬಳಸಿ. ಸಂಖ್ಯೆ 1, 2, 3, 4, 5 1, 2, 3, 4, 5 ಎಂಬಂಥ ಸಂಖ್ಯೆಗಳನ್ನು ಬಳಸುವುದಾಗಿದೆ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ತುಲಾರಾಶಿಗೆ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. ಆರಂಭದಲ್ಲಿ ನಿಮಗೆ ಅಲ್ಲಿ ಚಂದ್ರಾನುಕೂಲ ಕಡಿಮೆ ಇರುವ ಕಾರಣ, ಜೊತೆಗೆ ಇತರ ಗ್ರಹಗಳ ಒಂದು ಬೆಂಬಲ ಸ್ವಲ್ಪ ಅಲ್ಲಿ ದುರ್ಬಲ ಆಗಿರೋ ಕಾರಣ ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಕಲಹವಾಗುವುದಾಗುತ್ತೆ. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ವಿರೋಧ, ಕಿರಿಯಲ್ಲಿ ಕಲಹ ಆಗುವುದಾಗುವಂಥದ್ದು, ಅಥವಾ ನಿಮ್ಮದೇ ಸೋದರ ಸೋದರಿ ಅಥವಾ ನಿಮ್ಮದೇ ಮಕ್ಕಳು ಇರ್ಬೋದು ನಿಮಗೆ ವೈರುಧ್ಯವನ್ನು ಮಾಡೋದು, ಅಥವಾ ಅವರು ಹೇಳಿದಂಥ ಯಾವುದೇ ರೀತಿಯ ಐಡಿಯಾಗಳು ನಿಮಗೆ ಅದು ಅಪತ್ಯ ಆಗುವಂಥದ್ದು. ಈ ರೀತಿ ಭಿನ್ನಾಭಿಪ್ರಾಯ ಕಲಹವಾಗುವುದಗಳು ಜರುಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಉತ್ತಮವಾಗೋದಿಲ್ಲ. ಆರೋಗ್ಯವು ಅಷ್ಟಕ್ಕಷ್ಟೇ ಇರುವಂಥದ್ದು. ಸಣ್ಣ ಪುಟ್ಟ ಅನಾರೋಗ್ಯಗಳು ತಲೆದೋರ್ಬೋದು ಭಾನುವಾರದಂದು. ಸೋಮವಾರ ಮಂಗಳವಾರ ಹಾಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಮನಸ್ಸಿಗೆ ಅತೃಪ್ತಿಯಾಗುವ ಘಟನೆಗಳು ಸಹ ಮೂಡ್ಬೋದು. ಜೊತೆಗೆ ಯಾರದೋ ಮಾತು ನಂಬಿ ನಿಮ್ಮ ಮೇಲೆ ಕೆಲವರು ದೂರನ್ನು ದಾಖಲಿಸುವುದಾಗಲಿ ಅಥವಾ ನಿಮ್ಮ ಮೇಲೆ ದಂಡ ಪೆನಲ್ಟಿಗಳು ಬರುವಂಥದ್ದೆಲ್ಲ ಕಾರ್ಯಗಳು ಆಗುವಂಥದ್ದು. ಹಾಗಾಗಿ ಈ ವಾರದ ಆರಂಭದ 3 ದಿನಗಳು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರವಾಗಿರುವಂಥದ್ದು ಒಳ್ಳೆಯದು. ಇನ್ನು ಆ ಬಳಿಕ ಬರುವಂಥ ಬುಧವಾರ ಗುರುವಾರ ನಿಮಗೆ ಅದ್ಭುತವಾಗಿ ಉತ್ತಮ ಫಲ ಬರ್ತಾಯಿದೆ. ಚಂದ್ರಾನುಕೂಲ ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರನ ಬರ್ತಾ ಇರುವ ಕಾರಣ ವ್ಯಾಪಾರ, ಉದ್ಯೋಗ, ವೃತ್ತಿ, ಶಿಕ್ಷಣ ಎಲ್ಲ ಬಹಳ ಉತ್ತಮವಾಗಿರುತ್ತೆ. ನಿರೀಕ್ಷಿತ ಅನಿರೀಕ್ಷಿತ ಶುಭ ಫಲಗಳು ಆಗುವಂಥದ್ದು, ಆಕಸ್ಮಿಕ ಧನಲಾಭಗಳು ಆಗುವಂಥದ್ದು. ಯಾವುದೇ ಶುಭ ಆರಂಭಕ್ಕೆ ನಿಮಗೆ ಶುಕ್ರನ ಬೆಂಬಲ ಅದ್ಭುತವಾಗಿ, ಶನಿ ಮಹಾರಾಜರ ಬೆಂಬಲ ಅದ್ಭುತವಾಗಿ ಬರುವಂಥದ್ದು. ಹಾಗಾಗಿ ಈ ಬುಧವಾರ ಗುರುವಾರವನ್ನು ಅದ್ಭುತವಾಗಿ ನೀವು ಸದುಪಯೋಗ ಬಳಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಒಪ್ಪಂದ, ಸಹಿ ಆರಂಭಗಳಿದ್ರೆ ಇಂದು ಬುಧವಾರ ಗುರುವಾರ ಮಾಡ್ಬೋದು. ಆ ಬಳಿಕ ಶುಕ್ರವಾರ ಶನಿವಾರ ನಮಗೆ ಉತ್ತಮ ಫಲ. ಲಾಭಸ್ಥಾನದ ಚಂದ್ರನಿಂದಾಗಿ ಲಾಭ, ಜಯ, ಸುಖ, ಶಾಂತಿ ಇದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಹೊಸದರ ಆರಂಭಗಳನ್ನು ಮಾಡ್ಬೋದು. ಜೊತೆಗೆ ಯಾವುದೇ ರೀತಿಯ ಭೇಟಿ, ಒಪ್ಪಂದ, ಸಹಿ, ಅಗ್ರಿಮೆಂಟ್ಗಳನ್ನು ಸಹ ಇಂದು ಮಾಡ್ಕೋಬೋದು. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ 19-20ರಲ್ಲಿ ಅವರ ಅಪೇಕ್ಷಿತವಾದ ಸೀಟು, ಸ್ಥಾನಮಾನಗಳು ಸಹ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ಭುತವಾದ ಉತ್ತಮ ಫಲವನ್ನು ವಾರದ ಕೊನೆಯ 4 ದಿನಗಳಲ್ಲಿ ನಿರೀಕ್ಷೆ ಮಾಡೋದು. 17, 18, 19, 20 ವಿಶೇಷವಾದ ಚಂದ್ರಾನುಕೂಲ, ಶುಕ್ರಾನುಕೂಲ, ಜೊತೆಗೆ ಅಲ್ಲಿರ್ತಕ್ಕಂಥ ಶನಿ ಮಹಾತ್ಮರ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿದೆ. ಆರಂಭದ 3 ದಿನಗಳಲ್ಲಿ ನೀವು ಮಾತು, ನಡವಳಿಕೆ, ಆರೋಗ್ಯ ಹಾಗೂ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಿರೋದು. ಅದೇನು ನಿಮಗೆ ದುರದೃಷ್ಟಕರವಾಗಿ ಏನಿರೋದಿಲ್ಲ, ಆದರೆ ಅದೃಷ್ಟದ ಬಲ ಸ್ವಲ್ಪ ಅಲ್ಲಿ ಅಷ್ಟು ವೀಕ್ ಆಗಿರುತ್ತೆ ಹೊರತು ನಿಮಗೆ ಕೊನೆಯ 4 ದಿನಗಳು ಅದ್ಭುತವಾದ ಶುಭ ಫಲನ ಕೊಡ್ತಾ ಇರ್ತವೆ. ತುಲಾದವರಿಗೆ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಸ್ನೋ, ವೈಟ್, ಮಿಕ್ಸ್ ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 2, 6, 7, 8 2, 6, 7, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ವೃಶ್ಚಿಕ ರಾಶಿಗೆ ವಾರದ ಶುಭಾರಂಭ. ವಾರಪೂರ್ತಿ ಇರತಕ್ಕಂಥ ಗುರುವಿನ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ, ಮಂಗಳನ ಬೆಂಬಲ ಹಾಗೂ ಕೇತುವಿನ ಬೆಂಬಲ, ಪಂಚಗ್ರಹಗಳ ವಿಶೇಷವಾದ ಬೆಂಬಲ ವಾರಪೂರ್ತಿ ಇದೆ. ಹಾಗಾಗಿ ವಾರದಲ್ಲಿ ನೀವು ಅನೇಕ ಶುಭ ಘಟನೆಗಳನ್ನು ನಿರೀಕ್ಷೆ ಮಾಡ್ಬೋದು. ಉದ್ಯೋಗದ ವಿಚಾರವಾಗಿ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಹೊಸ ಉದ್ಯೋಗ ಹುಡುಕ್ತಿದ್ರೆ ಈ ಹಿಂದೆ ಅರ್ಜಿ ಹಾಕಿದಂಥ ನೀವು ಅದಕ್ಕೆ ಸಿಲೆಕ್ಷನ್ ಪ್ರೊಸೀಜರ್ ನಿಮಗೆ ಹೀಗಾಗಿ ನೀವು ಸಿಲೆಕ್ಟ್ ಆಗುವಂಥದ್ದು, ಅಪಾಯಿಂಟ್ಮೆಂಟ್ ಲೆಟರ್ ಇತ್ಯಾದಿ ಬರುವಂಥದ್ದು. ಜೊತೆಗೆ ಯಾವುದೇ ರೀತಿ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದ ಪ್ರಯತ್ನಗಳು ನಿಮಗೆ ಸಫಲತೆ ಆಗುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು ಮುಂತಾದ ಶುಭ ಫಲಗಳನ್ನು ನೀವು ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ ಭಾನುವಾರ ಅತ್ಯುತ್ತಮ ಫಲ. ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಮನಸ್ಥಿತಿ ಎಲ್ಲವೂ ಬಹಳ ಉತ್ತಮವಾಗಿರುತ್ತೆ. ಕೌಟುಂಬಿಕ ವಾತಾವರಣದಲ್ಲಿ ನೆಮ್ಮದಿ ಸಹ ಚೆನ್ನಾಗಿರುತ್ತೆ. ಆ ಬಳಿಕ ಸೋಮವಾರ ಮಂಗಳವಾರ ನಿಮಗೆ ಉತ್ತಮ ಫಲನೇ ಖಂಡಿತ ಇರುತ್ತೆ. ಆದರೆ ಇಂದು ಕಿರಿಯರ ಜೊತೆಗೆ ಮತ್ತು ನಿಮ್ಮ ಮನೆಗೆ ಯಾವ್ದಾದ್ರು ಜೂನಿಯರ್ಗಳ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಆ ಕಿರಿಯರ ಜೊತೆಗೆ ವಾಗ್ವಾದ ಕಲಹ ಆಗಲಿ ಅಥವಾ ಕಿರಿಯರು ನಿಮಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದಾಗಲಿ ನಿಮ್ಮ ವಿರುದ್ಧ ದೂರು ಸಂಚುಗಳನ್ನು ಮಾಡುವಂಥದ್ದಾಗಲಿ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಅನಾವಶ್ಯಕವಾಗಿ ಇತರ ಜೊತೆಗೆ ಚರ್ಚೆ, ವಾಗ್ವಾದ, ಕಲಹ ಇತ್ಯಾದಿಗಳು ಮಾಡಬೇಡಿ. ಜೊತೆಗೆ ನಿಮ್ಮದಲ್ಲದ ಕೆಲಸಕ್ಕೆ ನೀವು ಮೂಗು ತೋರಿಸುವಂಥದ್ದೆಲ್ಲ ಅಧಿಕ ಪ್ರಸಂಗಿತನೆಲ್ಲ ಮಾಡುವಂಥದ್ದು ಇಂದು ಒಳ್ಳೆಯದಲ್ಲ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. 15, 16ರಲ್ಲಿ
ಹೀಗಾಗಿ ನಿಮಗೆ ಆ ಬಳಿಕ ಬರುವಂಥ 17-18 ಉತ್ತಮ ಫಲನೇ ಹೇಳಲ್ಪಡುತ್ತದೆ. 17-18ರಲ್ಲಿ ನಿಮಗೆ ವ್ಯಾಪಾರ, ಉದ್ಯೋಗ, ಶಿಕ್ಷಣ, ವೃತ್ತಿಯಲ್ಲಿ ಅದ್ಭುತವಾದ ಉತ್ತಮ ಫಲ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಇಂದು ನೀವು ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಅನಾವಶ್ಯಕವಾಗಿ ಖರ್ಚು ಮಾಡೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ನಷ್ಟದ ಬಾಬ್ತುಗಳಿಗೆ ನೀವು ಮತ್ತೆ ಅದನ್ನು ಮನಸ್ಸು ಮಾಡುವಂಥದ್ದಾಗಲಿ ಅಥವಾ ಯಾರದೋ ಮಾತು ನಂಬಿ ನೀವು ಹೂಡಿಕೆ ಮಾಡುವಂಥದ್ದಾಗಲಿ, ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ನೀವು ದುರಾಸೆಗೆ ಅಥವಾ ಮೋಹಕ್ಕೆ ಒಳಗಾಗಿ ಅಲ್ಲಿ ಬೇಸ್ತು ಬೀಳುವಂಥದ್ದಾಗಲಿ ಘಟನೆ ಆಗ್ಬೋದು. ಹಾಗಾಗಿ ಹಣಕಾಸಿನ ಬಗ್ಗೆ, ಖರ್ಚು ವೆಚ್ಚಗಳ ಬಗ್ಗೆ, ಇನ್ವೆಸ್ಟ್ಮೆಂಟ್ ಹೂಡಿಕೆ ಬಗ್ಗೆ ಇಂದು ಮಾಡುವಂಥದ್ದು ಯಾವುದೇ ರೀತಿ ಹೆಜ್ಜೆ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. 17-18ರಲ್ಲಿ ಉಳಿದಂತೆ ನಿಮಗೆ ಉದ್ಯೋಗ, ವ್ಯಾಪಾರ, ಶಿಕ್ಷಣ, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲ, ಚಂದ್ರ ಅನುಕೂಲಗಳು ಮತ್ತೆ ನಿಮಗೆ ಉತ್ತಮವಾಗಿ ಬಂದು ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಾಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಕ್ಷೇತ್ರ ಆಗುತ್ತೆ. ಯಾವುದೇ ರೀತಿಯ ಭೇಟಿ, ಒಪ್ಪಂದ, ಸಹಿ, ಅಗ್ರಿಮೆಂಟ್ಗಳನ್ನು ಸಹ ಇಂದು ಸಹ ಮಾಡ್ಬೋದು. 19-20ರಲ್ಲಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಶುಭ ಫಲಗಳು ನಿಮಗೆ ಆಗಲಿವೆ. ಗ್ರಹಾನುಕೂಲ ಅತ್ಯುತ್ತಮವಾಗಿದ್ದು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು, ಯಂತ್ರ ಉಪಕರಣ ಕೊಳ್ಳುವಂಥದ್ದು ಇತ್ಯಾದಿಗಳಿಗೆ ಸಹ ಅದ್ಭುತವಾದ ಫಲ ಇದೆ. ಹೊಸದರ ಆರಂಭಕ್ಕೂ ಅದ್ಭುತವಾದ ಶುಭ ಫಲವನ್ನು 19-20ರಲ್ಲಿ ನಿರೀಕ್ಷೆ ಮಾಡ್ಬೋದು. ಒಟ್ಟಲ್ಲಿ ವೃಶ್ಚಿಕ ರಾಶಿಗೆ ಈ ವಾರ ಪೂರ್ತಿ ಅದೃಷ್ಟ ಚೆನ್ನಾಗಿಯೇ ಇದೆ. ಆ ಬಗ್ಗೆ ನೀವು ತಲೆ ಕೆಡಿಸುವಂತ ಹೇಳಿದಿಲ್ಲ. ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ, ಉದಾಹರಣೆಗೆ 15-16ರಲ್ಲಿ ಎಚ್ಚರಿಕೆ ಅಂತ ಹೇಳಿದ್ದೇನೆ, ಆರೋಗ್ಯ ವಿಚಾರ ಮಾತನಾಡಲಿಕ್ಕೆ. ಅದೇ ರೀತಿ 17-18ರಲ್ಲಿ ಖರ್ಚು ವೆಚ್ಚದ ಬಗ್ಗೆ ಎಚ್ಚರವನ್ನು ಸಹ ಹೇಳಿದ್ದೇನೆ, ಅದನ್ನು ಗಮನಿಸಿಕೊಳ್ಳಿ. ಈ ವಾರ ಬಳಸಬಹುದಾದ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಯೆಲ್ಲೋ, ಗ್ರೀನ್, ವೈಟ್, ಮಿಕ್ಸ್, ರೆಡ್ ಬಣ್ಣ ಬಳಸ್ಬೋದು. ಸಂಖ್ಯೆ 3, 4, 6, 7, 9 3, 6, 7, 9 ಸಂಖ್ಯೆಗಳನ್ನು ಬಳಸ್ಕೋಬೋದಾಗಿದೆ. ಅತ್ಯಪರೂಪಕ್ಕೆ ನಿಮಗೆ ಮಂಗಳನು ಈ ವಾರದಲ್ಲಿ ಪೂರ್ತಿ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ಜೊತೆ ಗುರುಬಲ ಜೊತೆಗೆ ಬಂದಿದ್ದಾನೆ. ಹಾಗಾಗಿ ಅದ್ಭುತವಾದ ಭೂಮಿ, ಮನೆ, ಯಂತ್ರ ಉಪಕರಣ ಕೊಳ್ಳುವಂಥದ್ದಿದ್ದರೆ, ಅದು ಆರಂಭಗಳಿದ್ದರೆ ಅಥವಾ ಗ್ರಹ ಆರಂಭಕ್ಕೆ ನೀವು ಮನಸ್ಸು ಮಾಡಿದರೆ ಈಗ ಅದನ್ನು ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾ ಇದ್ದಂತೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಚಂದ್ರಾನುಕೂಲ ಅದ್ಭುತವಾಗಿದ್ದು ಅನೇಕ ರೀತಿಯ ಶುಭಫಲಗಳನ್ನು ವಾರದ ಆರಂಭದ 3 ದಿನಗಳು ನಿರೀಕ್ಷೆ ಮಾಡ್ಬೋದು. ಉಳಿದ 4 ದಿನಗಳು ನಿಮಗೆ ಅಷ್ಟೇನು ಪೂರಕವಾಗಿರೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ಆರಂಭದ ದಿನಗಳಲ್ಲಿ ನಿಮಗೆ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಭೇಟಿ, ಒಪ್ಪಂದ, ಸಹಿದಿ, ಕೊಡಿಕೊಳ್ಳುವಂಥದ್ದೆಲ್ಲ ಇದ್ದರೆ ಅದನ್ನು ಆರಂಭದ ದಿನಗಳಲ್ಲಿ 14, 15, 16ರಲ್ಲಿ ಪೂರೈಸುವುದಂತ ಒಳ್ಳೆಯದು. ಆ ಬಳಿಕ ನಿಮಗೆ ಸ್ವಲ್ಪ ಚಂದ್ರಾನುಕೂಲ ಕಡಿಮೆ ಆಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ನಿಮಗೆ ಹಣಕಾಸು, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಶೇಷವಾದ ಶುಭಫಲ, ಮಿತ್ರರಿಂದ, ಬಂಧುಗಳಿಂದ ಸಹಾಯ, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಹೀಗಾಗಿ ಆರಂಭದ 3 ದಿನಗಳ ಸದುಪಯೋಗಪಡಿಸಿಕೊಳ್ಳಿ. ನಂತರ ಬರತಕ್ಕಂಥ ಬುಧವಾರ, ಗುರುವಾರ 17-18 ಮಿಶ್ರ ಫಲಗಳ ಸೂಚಕ. ಅಲ್ಲಿ ನಿಮಗೆ ಏನಾದರೂ ಅಹಿತಕರ ಘಟನೆಗಳು ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ನಿಮ್ಮ ಮೇಲೆ ದೂರುಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ. ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಕಲಹ, ವಾಗ್ವಾದಗಳು 17-18ರಲ್ಲಿ ಬರ್ಬೋದು. 19-20 ಹಾಗೆ ಅನೇಕ ರೀತಿಯ ನಿಮಗೆ ಖರ್ಚುಗಳು ಏಕಕಾಲದಲ್ಲಿ ಬರುವಂಥದ್ದು, ಆಕಸ್ಮಿಕ ಲಾಭದ ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ವೈರುಧ್ಯ ಭಾವನೆಗಳು ಮೂಡುವಂಥದ್ದು, ಪ್ರಯಾಣದಲ್ಲಿ ಏನಾದರೂ ತೊಡಕುಗಳು ಅಥವಾ ವಿಘ್ನಗಳು, ಅಪಘಾತಗಳು ಆಗುವಂಥ ಸಾಧ್ಯತೆ ಎಲ್ಲ ಇದೆ. ಹಾಗಾಗಿ 19-20ರಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಒಟ್ಟಿನಲ್ಲಿ ಈ ಒಂದು ಧನುರಾಶಿಯವರಿಗೆ ವಾರದ ಆರಂಭ 14, 15, 16 ಅದ್ಭುತವಾದ ಶುಭಫಲ ನೀಡುವಂಥ ಸಾಧ್ಯತೆ ಬಹಳ ಉತ್ತಮವಾಗಿರುತ್ತೆ. ಯಾಕಂದರೆ ನಿಮಗೆ ಇತರ ಗ್ರಹಗಳ ಬೆಂಬಲ ಕಡಿಮೆ ಇದೆ. ಅಲ್ಲಿ ಕೇವಲ ರಾಹುವಿನ ಬೆಂಬಲ ನಿಮಗೆ ವಾರ ಪೂರ್ತಿ ಇರುವಂಥದ್ದು. ಉಳಿದ ಸೂರ್ಯ ಆಗಲಿ, ನಿಮಗೆ ಮಂಗಳ ಆಗಲಿ, ಬುಧ ಆಗಲಿ, ಗುರು ಆಗಲಿ, ಶುಕ್ರ ಆಗಲಿ, ಶನಿ ಆಗಲಿ ಯಾರೂ ನಿಮಗೆ ಪರವಾಗಿಲ್ಲ, ಅಥವಾ ಕೇತು ನಿಮಗೆ ಪರವಾಗಿಲ್ಲ. 6-7 ಗ್ರಹಗಳ ವೈರುಧ್ಯ ನಿಮಗೆ ವಾರ ಪೂರ್ತಿ ಇರುವ ಕಾರಣ ನೀವು ಈ ವಾರದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದ್ರಿ ಅಥವಾ ಯಾವುದೇ ರೀತಿಯ ಆರಂಭಕ್ಕಾಗಲಿ ಈ ವಾರ ಅಷ್ಟೇ ನಿಮಗೆ ಫಲಕಾರಿಯಾಗಿಲ್ಲ. 14, 15, 16ರಲ್ಲಿ ಸ್ವಲ್ಪ ಶುಭ ಫಲಗಳು ಆಗ್ತವೆ ಹೊರತು ಚಂದ್ರಾನುಕೂಲದಿಂದ ಅಲ್ಲಿ ಇತರ ಗ್ರಹಗಳು ಆ ದಿನಗಳಲ್ಲಿ ಸಹ ವಿರುದ್ಧವಾಗಿವೆ. ಇನ್ನು ವಾರದ ಉಳಿದ 17, 18, 19, 20ರಲ್ಲಿ ಮತ್ತಷ್ಟು ನಿಮಗೆ ಉಲ್ಬಣವಾಗುವಂಥ ಫಲಿತಾಂಶಗಳು ಆ ತನುಮನ ಧನದಲ್ಲಿ ಅಂದರೆ ಹಣಕಾಸು, ಮನಸ್ಥಿತಿ, ಆರೋಗ್ಯ ಎಲ್ಲದರಲ್ಲೂ ಆಗ್ಬೋದು. ಹಾಗಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಈ ವಾರದಲ್ಲಿ. ಜೊತೆಗೆ ಸೂಕ್ತವಾದ ಭಕ್ತಿ, ಧ್ಯಾನ ಪರಿಹಾರಗಳನ್ನು ಈ ವಾರದಲ್ಲಿ ಅನುಸರಿಸಬೇಕಾಗುತ್ತೆ. ಬಳಸುವಂಥ ಬಣ್ಣಗಳು ನೋಡಿದರೆ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ಮಾತ್ರ ವಾರ ಪೂರ್ತಿ ಬಳಸ್ಬೋದು. ಇನ್ನು 14, 15, 16ರಲ್ಲಿ ಸ್ನೋತ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಬಳಸ್ಕೋಬೋದಾಗಿದೆ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿಗೆ ಈ ವಾರ ಅದ್ಭುತವಾದ ಶುಭಫಲ ನೀಡುವಂಥ ವಾರ ಆಗಿದೆ. ಅಲ್ಲಿ ಸೂರ್ಯನ ಬೆಂಬಲ, ಗುರುವಿನ ಬೆಂಬಲ, ಬುಧನ ಬೆಂಬಲ, ಜೊತೆಗೆ ಶನಿ ಮಹಾತ್ಮರ ಬೆಂಬಲ, ವಾರ ಪೂರ್ತಿ ನಿಮಗೆ ಅದ್ಭುತವಾಗಿ 4 ಗ್ರಹಗಳ, ಚತುರ್ಗ್ರಹಗಳ ಬೆಂಬಲ ಇದೆ. ಹಾಗಾಗಿ ಹಣಕಾಸು, ಆರೋಗ್ಯ, ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲವೂ 14ರಿಂದ 20ರವರೆಗೂ ಅದ್ಭುತವಾಗಿ ಉತ್ತಮವಾಗಿ ನಡೆಯುತ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಶುಭ ಫಲಿತಾಂಶಗಳು ಬರುವಂಥದ್ದು, ಬಹುಮಾನ ಪ್ರಯೋಜನಗಳು ಬರುವಂಥದ್ದು, ಜೊತೆಗೆ ನೀವು ಮಾಡಿದ ಸಾಧನೆಗೆ ಉತ್ತಮ ಪ್ರತಿಫಲ ಅಂದರೆ ಉತ್ತಮ ಸಂಸ್ಥೆಯಲ್ಲಿ ನಿಮಗೆ ಸೀಟುಗಳು ಸಿಗುವಂಥದ್ದೆಲ್ಲ ವಿದ್ಯಾರ್ಥಿಗಳಾಗುತ್ತೆ. ಯುವಕರು, ಸಾಧಕರು, ಉದ್ಯೋಗಿಗಳಿದ್ದರೆ ಉದ್ಯೋಗದಲ್ಲಿ ನಿಮಗೆ ಭಾಳಷ್ಟು ಉತ್ತಮವಾದ ಬಡ್ತಿ, ಪ್ರಮೋಷನ್ ಆಗಲಿ ಅಥವಾ ಅಪೇಕ್ಷೆ ಪಟ್ಟಂತೆ ನಿಮಗೆ ಉದ್ಯೋಗದಲ್ಲಿ ಸಿಲೆಕ್ಟ್ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಅದ್ಭುತವಾದ ಶುಭ, ಸುಖ, ಲಾಭ, ಜಯ ಸಿಗಲಿದೆ.
ಇನ್ನು ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದಾಗಲಿ, ಪ್ರೇಮಿಗಳ ಮಧ್ಯೆ ಉತ್ತಮ ಪ್ರೇಮಗಳ ಸಾಫಲ್ಯತೆ ಆಗುವಂಥದ್ದಾಗಲಿ, ಅದೇ ರೀತಿ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುವಂಥ ಘಟನೆ, ಅಪರೂಪಕ್ಕೆ ಭೇಟಿಯಾಗುವಂಥ ಮಿತ್ರರನ್ನು ಬಂಧುಗಳನ್ನು ಭೇಟಿಯಾಗುವಂಥದ್ದು, ಬಹಳ ವರ್ಷಗಳ ಬೆಳಕಿನ ಒಂದು ಕೌಟುಂಬಿಕ ಶುಭ ಸಮಾರಂಭಗಳಲ್ಲಿ ಮತ್ತೆ ಒಂದಾಗುವಂಥದ್ದು, ಧಾರ್ಮಿಕ ಕ್ಷೇತ್ರದಲ್ಲಿ ನಿಮಗೆ ವಿಶೇಷ ಅನುಭೂತಿಗಳಾಗುವಂಥ ಈ ರೀತಿ ಮನಸ್ಸಿಗೆ ಉಲ್ಲಾಸಗೊಳ್ಳುವಂಥ ಘಟನೆಗಳು 15-16ರಲ್ಲಿ ಮಂಗಳವಾರ ಬುಧವಾರ ನಿಮಗೆ ಸೋಮವಾರ ಮಂಗಳವಾರ ಆಗುತ್ತೆ. ಅದೇ ರೀತಿ 17-18 ಬುಧವಾರ ಗುರುವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 17-18ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಾಗುವಂಥದ್ದು, ಜೊತೆಗೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಉದ್ಯಮ ವ್ಯಾಪಾರ ಕೈಗಾರಿಕೆ ಕೃಷಿ ಚಟುವಟಿಕೆಗಳ ಅದ್ಭುತವಾದ ಲಾಭ ನಿಮ್ಮದಾಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಕೌಟುಂಬಿಕ ವಾತಾವರಣ ಸಹ ಬಹಳ ಉತ್ತಮವಾಗಿರುತ್ತೆ, ಜೊತೆಗೆ ವೃತ್ತಿಯ ಜೀವನ ಸಹ ಬಹಳ ಉತ್ತಮವಾಗಿರುತ್ತೆ. 19-20 ಶುಕ್ರವಾರ ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನವೇ, ಆದರೂ ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 19-20ರಲ್ಲಿ ಆರೋಗ್ಯ ಮತ್ತು ಹಣಕಾಸು ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ನಿಮ್ಮ ತಪ್ಪಿನಿಂದ ನೀವು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರೋದು, ಅದು ನಿಮ್ಮದೇ ತಪ್ಪಿನಿಂದ ಹಣಕಾಸಿನ ನಷ್ಟಕ್ಕೆ ಒಳಗಾಗುವುದು. ಹಾಗಾಗಿ ಸ್ವಯಂಕೃತ ಅಪರಾಧಗಳು ಆಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು 19-20ರಲ್ಲಿ ಶುಕ್ರವಾರ ಶನಿವಾರ ಗಮನಿಸಬೇಕು. ಹೊರತು ವಾರ ಪೂರ್ತಿ ನಿಮಗೆ ಉತ್ತಮ ಫಲನೇ ಹೇಳಲ್ಪಟ್ಟಿದೆ, ಅದೃಷ್ಟ ನಿಮ್ಮ ಪರವಾಗಿದೆ. ಯಾವುದೇ ರೀತಿಯ ಆರಂಭ, ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲ ಕೆಲಸಗಳನ್ನು ವಾರ ಪೂರ್ತಿ ನೀವು ಅನುಸಾರ ಮಾಡಿದರೆ ಅವು ನಿಮ್ಮ ಪರವಾಗಿ ಜಯ ಯಶಸ್ಸು ನಿಮ್ಮದಾಗುತ್ತೆ. ಅದೇ ರೀತಿ ಕೈಗಾರಿಕೆ ಕೃಷಿ ಚಟುವಟಿಕೆ ವ್ಯಾಪಾರ ಉದ್ಯಮದಲ್ಲಿರುವ ಅನೇಕ ರೀತಿಯ ನಾನಾ ಲಾಭಗಳು ನಿಮಗೆ ಕೈಗೂಡಲಿವೆ. ಹಾಗಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೀನ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 1, 2, 3, 5, 8 1, 2, 3, 5, 8 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳು ಸೂಚನೆ ಇದೆ. ಅಲ್ಲಿ ನಿಮಗೆ ಗ್ರಹ ಬೆಂಬಲಗಳು ಈ ವಾರದಲ್ಲಿ ಕಡಿಮೆ ಇದೆ. ಶುಕ್ರ ಮತ್ತು ಮಂಗಳರ ಬೆಂಬಲ ಈ ವಾರದಲ್ಲಿ ತಕ್ಕ ಮಟ್ಟಿಗೆ ಇದೆ. ಉಳಿದ ಬೆಂಬಲಗಳು ಅಷ್ಟು ನಿಮಗೆ ಚೆನ್ನಾಗಿಲ್ಲ. ಆರಂಭದ 14, 15, 16 ಭಾನುವಾರ ಸೋಮವಾರ ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಹಣಕಾಸಿನ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ, ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬಗ್ಗೆ. ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಏರ್ಪಡಬಹುದು. ಇನ್ನು ಕೆಲವರಿಗೆ ಈ ದಿಢೀರಾಗಿ ಹವಾಮಾನ ಅಥವಾ ಆಹಾರ ದೋಷದಿಂದ ಅಲರ್ಜಿ, ಏನಾದರೂ ಮೈಕೈ ನೋವು, ತುರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಫುಡ್ ಪಾಯ್ಸನ್ಗಳಂಥ ರಿಯಾಕ್ಷನ್ಗಳು ನಿಮಗೆ ಕಾಣ್ಬೋದಾಗಿದೆ. ಹಾಗಾಗಿ 14, 15, 16ರಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಹಣಕಾಸಿನ ಹೂಡಿಕೆ ಒಪ್ಪಂದದಲ್ಲಿ ಹಾಗೆ ಭಾನುವಾರ ಸೋಮವಾರ ಮಂಗಳವಾರ ಸ್ವಲ್ಪ ಎಚ್ಚರ ಹೆಜ್ಜೆಬೇಕು. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅಷ್ಟು ಒಳ್ಳೆಯದಲ್ಲ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಅಹಿತಕರವಾದ ಘಟನೆ ಅಥವಾ ನಷ್ಟದ ಅನುಭವಗಳು ಈ ಭಾನುವಾರ ಸೋಮವಾರ ಮಂಗಳವಾರ ಆಗುವಂಥ ಸಾಧ್ಯತೆ. ಜೊತೆಗೆ ನಿಮಗೆ ಉದ್ದೇಶಪೂರ್ವಕವಾಗಿ ಕೆಲವರು ನಿಮ್ಮನ್ನು ಅವಮಾನ ಮಾಡಿದಾಗಲಿ, ನಿಮ್ಮ ವಿರುದ್ಧ ಸಂಚು ಮಾಡಿದಾಗಲಿ ಅಥವಾ ನಿಮ್ಮ ವಿರುದ್ಧ ದೂರು ಕೊಡುವಂಥ ಘಟನೆಗಳು ನಿಮಗೆ ವೃತ್ತಿ ಜಾಗದಲ್ಲೂ ಅಥವಾ ಕೌಟುಂಬಿಕ ಜೀವನದಲ್ಲೂ ಆಗ್ಬೋದು. ಪತಿ ಪತ್ನಿಯರು ಅಥವಾ ತಂದೆ ಮಕ್ಕಳ ಬಾಂಧವ್ಯ ಸಹ ಸ್ವಲ್ಪ ಹದಗೆಡ್ಬೋದು 14, 15, 16ರಲ್ಲಿ. ಹಾಗಾಗಿ ಆರಂಭದ 3 ದಿನಗಳು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರುವಂಥದ್ದು ಒಳ್ಳೆಯದು. 17, 18ರಲ್ಲಿ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಚಂದ್ರನ ಬೆಂಬಲ ನಿಮಗೆ ಬರ್ತಾ ಇರುವ ಕಾರಣ 17, 18ರಲ್ಲಿ ಬುಧವಾರ ಗುರುವಾರ ವ್ಯಾಪಾರ ಉದ್ಯಮ ಶಿಕ್ಷಣ ಆರೋಗ್ಯ ಉತ್ತಮವಾಗಿರುತ್ತೆ. ಮನಸ್ಥಿತಿ ಮಾತಿನ ಸ್ಥಿತಿ ಉತ್ತಮವಾಗಿರುತ್ತೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರ್ಬೋದು. ಧಾರ್ಮಿಕ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ 17, 18ರಲ್ಲಿ ಬರುತ್ತೆ ಉತ್ತಮ ಫಲಿತಾಂಶ. ಆ ಬಳಿಕ 19, 20 ಸಹ ನಿಮಗೆ ಉತ್ತಮವಾದ ಚಂದ್ರಾನುಕೂಲ ಇರುವಂಥದ್ದು. ಶುಕ್ರವಾರ ಶನಿವಾರ ಸಹ ನಿಮಗೆ ಇಷ್ಟ ಸ್ಥಿತಿ ಲಾಭ ವೃದ್ಧಿ ಎಲ್ಲ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಗಾಗುವಂಥ ಘಟನೆ. ವಿದ್ಯಾರ್ಥಿ ಯುವಕರಿಗೆ ಸಹ ಉತ್ತಮವಾದ ಫಲಿತಾಂಶಗಳು ಬರಲಿವೆ. ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. 19, 20 ಶುಕ್ರವಾರ ಶನಿವಾರದಂದು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ 19, 20ರಂದು ನೀವು ಮಾಡ್ಕೋಬೋದಾಗಿದೆ. ಈ ವಾರ ನೀವು ಬಳಸತಕ್ಕಂಥ ಬಣ್ಣ ಕುಂಭರಾಶಿಯವರು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ವೈಟ್, ರೆಡ್ ಬಣ್ಣ ಬಳಸಿ. ಸಂಖ್ಯೆ 2, 6, 9 ಸಂಖ್ಯೆಯನ್ನು ಬಳಸಿ. 2, 6, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ಅಪರೂಪಕ್ಕೆ ನಿಮಗೆ ಮಂಗಳನ ಬೆಂಬಲ ಈ ವಾರದಲ್ಲಿ ಮಾತ್ರ ಇರುತ್ತೆ, ಆ ಬಳಿಕ ಇರೋದಿಲ್ಲ. ಹಾಗಾಗಿ ಭೂಮಿ ಅಥವಾ ಮನೆ, ಯಂತ್ರ, ಉಪಕರಣ, ವಾಹನ ಇತ್ಯಾದಿಗಳನ್ನು ವಾರದ ಕೊನೆಯ ಭಾಗದಲ್ಲಿ 17ರಿಂದ 20ರ ಒಳಗೆ ನೀವು ಅದರ ಬಗ್ಗೆ ಪ್ರಯತ್ನ ಮಾಡ್ಬೋದು. ಜೊತೆಗೆ ಅದು ದಾಖಲೆ ಸಂಗ್ರಹ, ಪತ್ರ ಸಂಗ್ರಹ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಿದ್ರೆ 17ರಿಂದ 20ರ ಅವಧಿಯಲ್ಲಿ ಮಾಡಿಕೊಂಡ್ರೆ ಅದಕ್ಕೆ ಸಫಲತೆ ಆಗುತ್ತೆ. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆ 2, 6, 7 2, 6, 9 2, 6, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮೀನರಾಶಿಗೆ ವಾರದ ಆರಂಭ ಶುಭಾರಂಭ, ಜೊತೆಗೆ ವಾರ ಪೂರ್ತಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಅಲ್ಲಿರತಕ್ಕಂಥ ನಿಮಗೆ ಈ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ, ಜೊತೆಗೆ ಬುಧನ ಬೆಂಬಲ, ನಿಮಗೆ 3 ಶುಭ ಗ್ರಹಗಳ ಅದ್ಭುತವಾದ ಬೆಂಬಲ ನಿಮಗೆ ಇದ್ದು ವಿಶೇಷವಾದ ಲಾಭ, ಸುಖ, ಜಯ ವಾರ ಪೂರ್ತಿ ಇರುತ್ತೆ. ಹಣಕಾಸಿಗೆ ಕೊರತೆ ಇರೋದಿಲ್ಲ. ಆರೋಗ್ಯ ಉತ್ತಮವಾಗಿರುತ್ತೆ. ಭಾನುವಾರ ಅತ್ಯದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಮಿತ್ರರಲ್ಲಿ, ಬಂಧುಗಳಲ್ಲಿ ನಿಮಗೆ ವಿಶೇಷವಾದ ಅನುಭೂತಿಗಳಾಗುವಂಥದ್ದು. ಜೊತೆಗೆ ಶುಭ ಸಮಾರಂಭ, ಸಭೆ ಸಮಾರಂಭಗಳು ಪಾಲ್ಗೊಂಡು ಮನಸ್ಸಿಗೆ ಉಲ್ಲಾಸ ಆಗುವಂಥದ್ದು. ಇಷ್ಟಪಟ್ಟಂಥ ವಸ್ತು, ಉಪಕರಣ ಅಥವಾ ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ ಭಾನುವಾರ ಒದಗಿ ಬರುತ್ತೆ. ಆ ಬಳಿಕ ಸೋಮವಾರ ಮಂಗಳವಾರ ಸಾಮಾನ್ಯ ದಿನ ಆಗಿದ್ದರೂ
ನಿಮಗೆ ಹಣಕಾಸು ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟು ಉತ್ತಮವಿದೆ. ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಕೌಟುಂಬಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ, ಪತಿ ಪತ್ನಿಯರ ಮಧ್ಯೆ, ತಂದೆ ತಾಯಿ ಮಧ್ಯೆ ಅಥವಾ ತಂದೆ ಮಕ್ಕಳ ಮಧ್ಯೆ ಎಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಕೌಟುಂಬಿಕ ವಾತಾವರಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಬಂಧುಗಳ ಜೊತೆಗೆ ಬಾಂಧವ್ಯನ ಚೆನ್ನಾಗಿ ಇಟ್ಕೋಬೇಕು. ಅದರ ಹೊರತು 15-16 ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. 17-18 ನಿಮಗೆ ಸ್ವಲ್ಪ ಮಿಶ್ರ ಫಲಗಳು, ಈ ಹಣಕಾಸಿನ ವಿಚಾರ ಬರ್ಬೋದು, ಆರೋಗ್ಯದ ವಿಚಾರ ಬರ್ಬೋದು. 17-18ರಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಏನೋ ತೊಂದರೆಗಳು ಆಗದಂತೆ ಅಥವಾ ಆರೋಗ್ಯ ಮತ್ತು ಹಣಕಾಸಿನ ಏನಾದರೂ ಏರುಪೇರು ಬಾರದಂತೆ ಸ್ವಲ್ಪ ನೀವು ಸಂಯಮವನ್ನು ಕಾಪಾಡ್ಕೋಬೇಕು. 17-18ರಲ್ಲಿ ಕೊನೆಯ 2 ದಿನಗಳು ಅದ್ಭುತವಾಗಿ ಬರ್ತಾ ಇವೆ. ನಿಮಗೆ ಚಂದ್ರಾನುಕೂಲ 19-20ರಲ್ಲಿ ಬರ್ತಾ ಇದ್ದು ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಲಾಭದಾಯಕವಾಗಿ ನಡೀತಾಗುತ್ತೆ. ಹಣಕಾಸಿನ ಅರಿವು ಉತ್ತಮವಾಗಿರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಉದ್ಯೋಗ ಸಿಗುವಂಥ ಅವಕಾಶವೂ ಕೆಲವರಿಗೆ ಇರುತ್ತೆ. ಅಥವಾ ಜಾಬ್ಗೆ ನೀವು ಸಿಲೆಕ್ಟ್ ಆಗುವಂಥ ಒಂದು ಶುಭ ಸಮಾಚಾರ ಬರ್ಬೋದು 19-20ರಲ್ಲಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ಭಾನುವಾರ ಅದ್ಭುತವಾದ ಉತ್ತಮ ಫಲ, 19-21 ವಾರದ ಕೊನೆಯ 2 ದಿನ ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಅದ್ಭುತವಾದ ಉತ್ತಮ ಫಲ. ಮಧ್ಯದಲ್ಲಿ ನಿಮಗೆ ಇತರ ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ. ಅಲ್ಲಿ ಗುರು ಮತ್ತು ಶುಕ್ರರ ಬೆಂಬಲ ವಾರಪೂರ್ತಿ ಇದೆ, ಕೇತುವಿನ ಬೆಂಬಲ ವಾರಪೂರ್ತಿ ಇದೆ. ಹಾಗಾಗಿ ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ನಿಮಗೆ 15, 16 ಮತ್ತು 17-18ರಲ್ಲಿ ಬರುವ ಕಾರಣ ಅಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಅಷ್ಟೇ ಬೇಕಾಗುತ್ತೆ. ಹೊರತು ಅಂಥದ್ದೇನು ಗಂಭೀರವಾದ ಕಂಟಕ ಆಗಲಿ ತೊಂದರೆಗಳಾಗಲಿ ಇರುವುದಿಲ್ಲ. ಇನ್ನು ಈ ವಾರ ನೀವು ಬಳಸುವಂಥ ಬಣ್ಣ ಅಂದರೆ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ಗ್ರೀನ್, ವೈಟ್ ಮಿಕ್ಸ್ ಬಣ್ಣಗಳನ್ನು ಬಳಸಿ. ಸಂಖ್ಯೆ 2, 3, 5, 6, 7 2, 3, 5, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಜೂನ್ ತಿಂಗಳ 14ರಿಂದ 20ರವರೆಗಿನ ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಂದು ರಾಶಿಗೆ ಅತ್ಯುತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸಮ್ಮಿಶ್ರ ಅಥವಾ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಗೋಚಾರ ಫಲದಲ್ಲಿ ಗ್ರಹಗಳ ಒಂದು ವ್ಯತ್ಯಾಸದಿಂದ ಆಗುವಂಥ ಫಲಿತಾಂಶ ಇದಾಗಿರುತ್ತೆ. ಹಾಗಾಗಿ ಯಾರೂ ಚಿಂತಿತರಾಗಬೇಕಾಗಿಲ್ಲ. ನಿಮ್ಮ ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ನೀವು ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳುತ್ತಾ ನಿಮ್ಮ ಇಷ್ಟ ದೇವರೋ, ಕುಲ ದೇವರೋ ಅಥವಾ ಗ್ರಾಮ ದೇವರೋ ಅಥವಾ ನಿಮಗೆ ಇಷ್ಟವಾಗುವಂಥ ಯಾವುದೇ ದೈವಿ ಶಕ್ತಿಯ ಭಕ್ತಿಯನ್ನು ಮಾಡ್ತಾ ಬನ್ನಿ. ಜೊತೆಗೆ ನಿಮ್ಮಿಂದ ಆಗುವಂಥ ದಾನ ಧರ್ಮಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ, ನವಗ್ರಹಗಳ ಕೃಪೆಯಿಂದ ಆಯುರ್ವೇದ ಶೀಘ್ರತೆ ಜಯಲಾಭಗಳು ಸಿದ್ಧಿಯಾಗಲಿ. ಮುಂದೆ ನಿಮ್ಮ ಪ್ರೋತ್ಸಾಹ ವಾಹಿನಿಗೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.